ಇವತ್ತಂತೂ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಆಫ್ ಆಪಲ್ ಪ್ರಾಡಕ್ಟ್ಸ್ ಎಲ್ಲ ನಾನು ಇವತ್ತು ತೋರಿಸ್ತಾ ಇದ್ದೀನಿ. 10,000 rupees ಇಂದಾನೆ ಒರಿಜಿನಲ್ ಆಪಲ್ iWatch ಸಿಗ್ತಾ ಇದೆ. ಮ್ಯಾಕ್ ಬುಕ್ಸ್ ಎಲ್ಲ ಆಲ್ಮೋಸ್ಟ್ ನಿಮಗೆ 15,000 rupees ಇಂದಾನೆ ಸ್ಟಾರ್ಟ್ ಆಗ್ತಿದೆ. ವಿಂಡೋಸ್ ಲ್ಯಾಪ್ಟಾಪ್ಸ್ ಎಲ್ಲ 10,000 rupees ಇಂದಾನೆ ಸ್ಟಾರ್ಟ್ ಆಗ್ತಾ ಇದೆ. ಎಷ್ಟು ಐಫೋನ್ ಕಲೆಕ್ಷನ್ಸ್ ಎಲ್ಲ ಇಟ್ಟಿದ್ದಾರೆ ನೋಡಿ. ಸೊ ಈ ತರ ಎಲ್ಲ ನಿಮಗೆ ನೋಡಬಹುದು ಸೆಟಪ್ ಎಲ್ಲ ಒಂದು ದುಬೈಯಲ್ಲಿ ನೀವು ಮಾಲ್ ಅಲ್ಲಿ ನೋಡ್ತಿರಲ್ಲ ಅದೇ ಒಂದು ಸೆಟಪ್ ಅಲ್ಲಿ ಪ್ರೊವೈಡ್ ಮಾಡ್ತಿದ್ದಾರೆ. 500+ ಮ್ಯಾಕ್ ಬುಕ್ಸ್ ಇಲ್ಲಿ ಅವೈಲೇಬಲ್ ಇದೆ ಅಂತಾನೆ ಹೇಳ್ಬೋದು. ನಿಮಗೆ 5,000 ಇಂದ ಸ್ಟಾರ್ಟ್ ಆಗುತ್ತೆ. ಐಫೋನ್ಸ್ ನಮ್ಮಲ್ಲಿ ನಿಮಗೆ 4,000 ಇಂದ ಸ್ಟಾರ್ಟ್ ಆಗುತ್ತೆ. ಒಂದು 50 to 70% ಆಫರ್ಸ್ ಅಲ್ಲಿ ಕೂಡ ಪ್ರೊವೈಡ್ ಮಾಡ್ತೀರಾ ಅಂತಾನೆ ಹೇಳ್ಬೋದು. ಗೇಮಿಂಗ್ ಲ್ಯಾಪ್ಟಾಪ್ಸ್ ನಾರ್ಮಲಿ ಹೈ ಅಂಡ್ ಒಳ್ಳೆ ಗ್ರಾಫಿಕ್ಸ್ ಗೇಮಿಂಗ್ ಸ್ಟಾರ್ಟ್ ಆಗುತ್ತೆ ಸರ್. 35,000 ಇಂದ ಸ್ಟಾರ್ಟ್ ಆಗುತ್ತೆ. ಫ್ರೀ 0 EMI ಕೊಡ್ತೀವಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತಂತೂ ಒಂಥರ ಡಿಫ್ರೆಂಟ್ ಆಗಿರೋ ಕಂಟೆಂಟ್, ಯೂನಿಕ್ ಕಂಟೆಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ತರ ವಿಡಿಯೋ ನಾನು ಆಕ್ಚುಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇವತ್ತಂತೂ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಆಫ್ ಆಪಲ್ ಪ್ರಾಡಕ್ಟ್ಸ್ ಎಲ್ಲ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಆಪಲ್ ಪ್ರಾಡಕ್ಟ್ಸ್ ಮಾತ್ರ ಅಲ್ಲ, ವಿಂಡೋಸ್ ಪ್ರಾಡಕ್ಟ್ಸ್ ಕೂಡ ತುಂಬಾನೇ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಂದ್ರೆ ಏನೋ ಒಂಥರ ದುಬೈ ಮಾಲ್ಗೆ ಬಂದಂಗೆ ಇರುತ್ತೆ. ಯಾಕಂದ್ರೆ ಈ ತರ ಒಂದು ಆಪಲ್ ಪ್ರಾಡಕ್ಟ್ಸ್ ನೀವು ಯೂಶುವಲಿ ಆಪಲ್ ಸ್ಟೋರ್ ಅಲ್ಲೇ ನೋಡಕ್ಕಾಗಲ್ಲ. ಬಟ್ ಇಲ್ಲಿ ಬಂದ್ಬಿಟ್ಟು ಅಷ್ಟು ಆಪಲ್ಸ್ ಪ್ರಾಡಕ್ಟ್ಸ್ ಎಲ್ಲ ಕೂಡ ಇದೆ. ಫಸ್ಟ್ ಇಂದ ನೋಡ್ಬೇಕಾದ್ರೆ ನಿಮ್ಗೆ ಆಪಲ್ iWatch ಆಲ್ಮೋಸ್ಟ್ ನಿಮಗೆ 10,000 rupees ಇಂದಾನೆ ಒರಿಜಿನಲ್ ಆಪಲ್ iWatch ಸಿಗ್ತಾ ಇದೆ. ಮತ್ತೆ ಐಪ್ಯಾಡ್ ಸಿಗ್ತಾ ಇದೆ, ಮ್ಯಾಕ್ ಬುಕ್ ಸಿಗ್ತಾ ಇದೆ, ಮತ್ತೆ ಐಮ್ಯಾಕ್ಸ್ ಕೂಡ ಸಿಗ್ತಾ ಇದೆ, ವಿಂಡೋಸ್ ಲ್ಯಾಪ್ಟಾಪ್ಸ್ ಕೂಡ ಸಿಗ್ತಾ ಇದೆ. ಈ ತರ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಆಫ್ ಲ್ಯಾಪ್ಟಾಪ್ಸ್ ಎಲ್ಲ ಇದೆ. ಮ್ಯಾಕ್ ಬುಕ್ಸ್ ಎಲ್ಲ ಆಲ್ಮೋಸ್ಟ್ ನಿಮಗೆ 15,000 rupees ಇಂದಾನೆ ಸ್ಟಾರ್ಟ್ ಆಗ್ತಿದೆ. ಮತ್ತೆ ನಿಮಗೆ ಐಮ್ಯಾಕ್ಸ್ ಅಂದ್ರೆ ಲೈಕ್ ನೀವು ನೋಡಬಹುದು ಆ ತರ ಸಿಸ್ಟಮ್ಸ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಒಂದು 25,000 ಇಂದಾನೆ ಸ್ಟಾರ್ಟ್ ಆಗ್ತಿದೆ. iWatch ಹೇಳಿದ್ನಲ್ಲ ಮುಂಚೆನೆ 10,000 ಇಂದಾನೆ ಸ್ಟಾರ್ಟ್ ಆಗ್ತಾ ಇದೆ. ವಿಂಡೋಸ್ ಲ್ಯಾಪ್ಟಾಪ್ಸ್ ಎಲ್ಲ 10,000 rupees ಇಂದಾನೆ ಸ್ಟಾರ್ಟ್ ಆಗ್ತಾ ಇದೆ. ಮತ್ತೆ ನಿಮಗೆ 3 months ವಾರಂಟಿ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಮತ್ತೆ ಇಲ್ಲಂತೂ ನೋಡಬಹುದು ಎಷ್ಟು ಐಫೋನ್ ಕಲೆಕ್ಷನ್ಸ್ ಎಲ್ಲ ಇಟ್ಟಿದ್ದಾರೆ ನೋಡಿ. ಸೊ ಈ ತರ ಎಲ್ಲ ನಿಮಗೆ ನೋಡಬಹುದು ಸೆಟಪ್ ಎಲ್ಲ ಒಂದು ದುಬೈಯಲ್ಲಿ ನೀವು ಮಾಲ್ ಅಲ್ಲಿ ನೋಡ್ತಿರಲ್ಲ ಅದೇ ಒಂದು ಸೆಟಪ್ ಅಲ್ಲಿ ಪ್ರೊವೈಡ್ ಮಾಡ್ತಿದ್ದಾರೆ. ಈ ತರ ಸಿಕ್ಕಾಪಟ್ಟೆ ಆಪ್ಷನ್ಸ್ ಎಲ್ಲ ಕೂಡ ಇದೆ. ಇಲ್ಲಿ ಕೂಡ ನೋಡಬಹುದು ಮ್ಯಾಕ್ ಬುಕ್ಸ್ ಎಲ್ಲ ಯಾವ ತರ ಅರೇಂಜ್ ಮಾಡಿದ್ದಾರೆ ನೋಡಿ. ಗ್ಯಾಪ್ ಎಲ್ಲ ಅಷ್ಟು ಫುಲ್ ಆಗಿ ಅರೇಂಜ್ ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು 500+ ಮ್ಯಾಕ್ ಬುಕ್ಸ್ ಇಲ್ಲಿ ಅವೈಲೇಬಲ್ ಇದೆ ಅಂತಾನೆ ಹೇಳ್ಬೋದು. ಇವ್ರ ಕಂಪನಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒಂದು 10 ವರ್ಷ ಮೇಲ್ಗಡೆ ಇದೆ ಅಂತಾನೆ ಹೇಳ್ಬೋದು. iCluster Technologies ಅಂತ. ಸೊ ಇವ್ರ ಎಕ್ಸಾಕ್ಟ್ಲಿ ಲೊಕೇಶನ್ ಎಲ್ಲಿ ಇದೆ ಅಂದ್ರೆ ನಮ್ಮ ಬೆಂಗಳೂರು ಸಿಲ್ಕ್ ಬೋರ್ಡ್ ಹತ್ರನೇ ಬರುತ್ತೆ. ಅವ್ರ ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಬಹುದು. ಮತ್ತೆ ಇವ್ರದ್ದು ಸೇಲ್ಸ್ ಮಾತ್ರ ಅಲ್ಲ, ಸರ್ವಿಸ್ ಟೀಮ್ ಕೂಡ ಸೆಪರೇಟ್ ಆಗಿದೆ, ಸರ್ವಿಸ್ ಕೂಡ ಮಾಡ್ತಾರೆ. ಮತ್ತೆ ಇನ್ನ ನಿಮಗೆ ಆಫರ್ಸ್ ಬಂದ್ಬಿಟ್ಟು ಒಂದು 50 to 70% ಆಫರ್ಸ್ ಅಲ್ಲಿ ಕೂಡ ಪ್ರೊವೈಡ್ ಮಾಡ್ತೀರಾ ಅಂತಾನೆ ಹೇಳ್ಬೋದು. ಸೊ ಈ ತರ ಸಿಸ್ಟಮ್ಸ್ ಎಲ್ಲ ಯೂಶುವಲಿ ನೀವು ನೋಡಕ್ಕಾಗಲ್ಲ. ಬಟ್ ಇಲ್ಲಿ ನೀವು ಆಕ್ಚುಲಿ ನೋಡ್ಬೋದು ಎಷ್ಟು ಕಲೆಕ್ಷನ್ಸ್ ಆಫ್ ಸಿಸ್ಟಮ್ಸ್ ಇದೆ ಅಂತ. ಆಲ್ಮೋಸ್ಟ್ ನೀವು ಏನಾದ್ರು ಒಂದು ಗೇಮರ್ ಆಗಿದೆ ಅಥವಾ ಒಂದು ಎಡಿಟರ್ ಆಗಿದ್ರೆ ಅಥವಾ ಒಂದು ಕಾಲೇಜ್ ಸ್ಟೂಡೆಂಟ್ಸ್ ಒಂದು ಬಿಸ್ನೆಸ್ ಪರ್ಪಸ್ ಕೂಡ ಅಷ್ಟೊಂದು ಲ್ಯಾಪ್ಟಾಪ್ಸ್ ಎಲ್ಲ ಇದೆ ಅಂತ ಕೂಡ ಹೇಳ್ಬೋದು. ಆಮೇಲೆ ಇವ್ರದ್ದು ಕೂಡ ಒಂದು ಸೆಪರೇಟ್ ರೂಮ್ಸ್ ಅಂತ ಇರುತ್ತೆ. ಅಕಸ್ಮಾತ್ ನೀವೇನೋ ಒಂದು ಕಾರ್ಪೊರೇಟ್ ಮೀಟಿಂಗ್ ಆಗಲಿ ಒಂದು ಬಿಸ್ನೆಸ್ ಲ್ಯಾಪ್ಟಾಪ್ ಪರ್ಚೇಸ್ ಮಾಡ್ಬೇಕು ಬಲ್ಕ್ ಅಂದ್ರೆ ಅಲ್ಲಿ ಕೂಡ ಮಾತಾಡ್ಬೋದು. ಆ ತರ ಒಂದು ಸೆಪರೇಟ್ ರೂಮ್ ಕೂಡ ಇದೆ. ಸೊ ಫುಲ್ ಡೀಟೇಲ್ಸ್ ಎಲ್ಲಾನು ತಿಳ್ಕೊಳ್ಳೋಣ. ಸೊ ನಮ್ಮನ್ನೇ ನೋಡ್ತಿರ್ಬೋದು ದಿಲೀಪ್ ಸರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಆಕ್ಚುಲಿ ಫಸ್ಟ್ ಟೈಮ್ ನಿಮ್ ಶೋರೂಮ್ ಬರ್ತಾ ಇರೋದು. ಮುಂಚೆ ಒಂದ್ಸತಿ ವಿಸಿಟ್ ಮಾಡಿದೆ, ಅಲ್ಲಿಂದ ಒಂದು ತುಂಬಾನೇ ಒಂದು ದೊಡ್ಡ ಅಪ್ಗ್ರೇಡ್ ಮಾಡಿದ್ರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಷ್ಟು ಆಪಲ್ ಪ್ರಾಡಕ್ಟ್ಸ್ ನಾವು ಒಂದು ಆಪಲ್ ಸ್ಟೋರ್ ಅಲ್ಲೇ ನೋಡಕ್ಕಾಗಲ್ಲ. ಬಟ್ ಅಷ್ಟು ಕಲೆಕ್ಷನ್ಸ್ ಆಫ್ ಆಪಲ್ ಪ್ರಾಡಕ್ಟ್ಸ್ ನೀವು ಇಟ್ಟಿದ್ದೀರಾ. ಒಳಗ್ ಬಂದ್ರೆ ಒಂದು ದುಬೈ ಮಾಲ್ ಅಲ್ಲಿ ಬಂದಂತ ಇದೆ, ಅಷ್ಟೊಂದು ಆಪಲ್ ಪ್ರಾಡಕ್ಟ್ಸ್ ಎಲ್ಲ ಇಟ್ಟಿದ್ದೀರಾ. ಸರ್ ನಿಮ್ ಕಂಪನಿ ಯಾವಾಗ ಸ್ಟಾರ್ಟ್ ಆಯ್ತು, ಹೆಂಗೆ ಗ್ರೋತ್? ನಮ್ದು ಆಲ್ಮೋಸ್ಟ್ ಒಂದು 10 years ಇಂದ ಇದೀವಿ. ಆಕ್ಚುಲಿ ಕಂಪ್ಲೀಟ್ ಆಪಲ್ ಸೇಲ್ಸ್ ಅಂಡ್ ಸರ್ವಿಸ್ ಕಂಪ್ಲೀಟ್ ಅಲ್ಲಿ ಇದೆ. ಮೇನ್ಲಿ ಯೂಸ್ ಪ್ರಾಡಕ್ಟ್ಸ್, ಕ್ವಾಲಿಟಿ ವೈಸ್ ಪರ್ಫೆಕ್ಟ್ ಆಗಿರೋ ಪ್ರಾಡಕ್ಟ್ಸ್ ಗಳು ನಮ್ಮಲ್ಲಿ ಸಿಗೋದು. ಮೇನ್ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ನಾವು ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ಸ್ ಮೇನ್ಲಿ. ಇನ್ನೊಂದು ಏನಂದ್ರೆ ಮತ್ತೆ ಇವರು ಲ್ಯಾಪ್ಟಾಪ್ ಸೇಲ್ ಮಾಡುವಾಗ ಕೂಡ ಕ್ವಾಲಿಟಿ ಚೆಕ್ ಮಾಡ್ತಾರೆ. ಕ್ವಾಲಿಟಿ ಚೆಕ್ ಅಂದ್ರೆ ಇವರೇ 10 days ಆ ಲ್ಯಾಪ್ಟಾಪ್ ನ ಇಟ್ಕೊಂಡು ಏನೇನೆಲ್ಲ ಪ್ರಾಬ್ಲಮ್ ಇದೆ, ಏನೇನೆಲ್ಲ ಫೇಸ್ ಮಾಡ್ತಿದ್ದಾರೆ ಅದನ್ನೆಲ್ಲ ಚೆಕ್ ಮಾಡ್ಬಿಟ್ಟು ಎಲ್ಲರಿಗೂ ಸೇಲ್ ಮಾಡ್ತಿರಲ್ಲ. ಅದು ಆಕ್ಚುಲಿ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಸರ್ ಇನ್ನೊಂದು ಏನಂದ್ರೆ ನಿಮ್ಮ ಹತ್ರ ಏನೇನ್ ಪ್ರಾಡಕ್ಟ್ಸ್ ಇದೆ ಅಂತ ಒಂದ್ಸತಿ ಹೇಳ್ಬಿಡಿ ಸರ್. ನಮ್ಮಲ್ಲಿ ಆಕ್ಚುಲಿ ಕಂಪ್ಲೀಟ್ ಆಗಿ ಆಪಲ್ ಪ್ರಾಡಕ್ಟ್ಸ್ ಗಳು ಸಿಗುತ್ತೆ. ಆಸ್ ಇಟ್ ಇಸ್ ವಿಂಡೋಸ್ ಪ್ರಾಡಕ್ಟ್ಸ್ ಗಳು ಸಿಗುತ್ತೆ. ಅದ್ರ ಬಗ್ಗೆ ಹೇಳ್ತೀನಿ. ಆಪಲ್ ಅಲ್ಲಿ ಮ್ಯಾಕ್ ಬುಕ್ ಸಿಗಬಹುದು, ಮ್ಯಾಕ್ ಬುಕ್ ಏರ್ ಆಗಿರ್ಬೋದು, ಇಲ್ಲ ಪ್ರೋ ಆಗಿರ್ಬೋದು. ಪ್ರೋಗಳಲ್ಲಿ ರೆಟಿನಾ, ನಾನ್ ರೆಟಿನಾ, ಟಚ್ ಬಾರ್, ಟ್ರೂ ಟೋನ್ ಎಲ್ಲ ವೇರಿಯಂಟ್ಸ್ ಗಳು ಸಿಗ್ತವೆ. ಹಾಗೆ ನೋಡ್ಕೊಂಡು ಹೋದ್ರೆ ಐಫೋನ್ಸ್ ಗಳಲ್ಲಿ ಆಲ್ಮೋಸ್ಟ್ ಲೋವರ್ ಇಂದ ಹಿಡಿದು ಲೇಟೆಸ್ಟ್ ಮಾಡೆಲ್ಸ್ ಯಾವ್ದಾರು ಇರುತ್ತೆ ಎಲ್ಲ ಸಿಕ್ಕೇ ಸಿಗುತ್ತೆ. ಮೇನ್ಲಿ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಕ್ಯಾಮ್ರಾ 2 ಸಿಂಗಲ್ ಕ್ಯಾಮ್ರಾ ಮಾಡಲು, ಡುವೆಲ್ ಕ್ಯಾಮ್ರಾ ಮಾಡಲು ಅಂಡ್ 3 ಕ್ಯಾಮ್ರಾ ಮಾಡೆಲ್ಸ್ ಎಲ್ಲ ಸಿಗುತ್ತೆ. ಸೊ ಹಾಗೆ ಅದ್ರಲ್ಲಿ ಬಿಟ್ರೆ ನಿಮ್ಗೆ ಐಪ್ಯಾಡ್ಸ್ ಗಳು ಸಿಗುತ್ತೆ. ಐಪ್ಯಾಡ್ಸ್ ಗಳು ಬಿಟ್ರೆ ಏರ್ಪೋರ್ಟ್ಸ್, ಅಕ್ಸೆಸರೀಸ್
ಗಳು ಚಾರ್ಜರ್ಸ್ ಗಳಾಗಿರೋದು ಆಪಲ್ ಸಂಬಂಧಪಟ್ಟಿದ್ದೆಲ್ಲ products ಯೂಸ್ಡ್ ಸಿಗುತ್ತೆ. ಈಗ ಏನಕ್ಕೆ ಒಂದು ಎಕ್ಸಾಂಪಲ್ ಅದ್ರ ಬಿಟ್ಟು ವಿಂಡೋಸ್ ಲ್ಯಾಪ್ಟಾಪ್ಸ್ ಗಳು ಸಿಗುತ್ತೆ. ವಿಂಡೋಸ್ ಅಲ್ಲಿ ಡೆಲ್, ಇನೋವಾ, HP ಅದು ಅಷ್ಟೇ ಸೇಮ್ ಕ್ವಾಲಿಟಿ. ಮೇನ್ಲಿ ವಿಲ್ ಕಾನ್ಸೆಂಟ್ರೇಟ್ ಆನ್ ಕ್ವಾಲಿಟಿ ಅಷ್ಟೇ ಮೇನ್. ಓಕೆ ಸರ್, ಸೂಪರ್. ಇವಾಗ ನೆಕ್ಸ್ಟ್ ನಿಮ್ನ ಹತ್ರ ಪರ್ಚೇಸ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಇಲ್ಲೇ ಬಂದು ಪರ್ಚೇಸ್ ಮಾಡ್ಬೋದು. ಓಕೆ, ಬಟ್ ಬೇರೆ ಇವಾಗ ಮಂಗಳೂರು, ಮೈಸೂರು ಹತ್ರ ಇದ್ರೆ ಶಿಪ್ಪಿಂಗ್ ಎಲ್ಲ ಮಾಡ್ತೀರಾ? ಹೌದು ಹೌದು, ಆಲ್ ಓವರ್ ಇಂಡಿಯಾ ಆಕ್ಚುಲಿ ನಮ್ ಶಿಪ್ಪಿಂಗ್ಸ್ ಎಲ್ಲ ಇರುತ್ತೆ. ಓಕೆ, ಮೇನ್ ಆಕ್ಚುಲಿ ಒಂದು ನಾರ್ಮಲ್ ಆಗಿ 3 months ಸ್ಟ್ಯಾಂಡ್ ವಾರಂಟಿ ಕೊಡ್ತೀವಿ ಈಚ್ ಅಂಡ್ ಎವ್ರಿ ಆಪಲ್ ಪ್ರಾಡಕ್ಟ್ಸ್ ಗೆ ಆರ್ ವಿಂಡೋಸ್ ಪ್ರಾಡಕ್ಟ್ಸ್ ಯಾವ್ದಕ್ಕೂ. ಬಟ್ ಔಟ್ ಆಫ್ ಕರ್ನಾಟಕ, ಔಟ್ ಆಫ್ ಬ್ಯಾಂಗ್ಳೂರ್ ತಗೊಳ್ಳೋರಿಗೆ ಸ್ವಲ್ಪ ಭಯ ಇದ್ದೇ ಇರುತ್ತೆ, ಏನಾಗ್ಬಿಡುತ್ತೋ 3 months ಅಲ್ಲಿ ಏನಾರ ಅಂತವ್ರಿಗೆಲ್ಲ 6 months ವರೆಗೂ ವಾರಂಟಿ ಸಿಗುತ್ತೆ. ಬರೀ 6 months ಇಲ್ಲ 3 months ವಾರಂಟಿ ಅಂತಾನು ಇಲ್ಲ, 1 or 2 ಆತರ ಏನು ಇರಲ್ಲ ನಮ್ಮಲ್ಲಿ. 1 year ಆದ್ಮೇಲೆ ಇಶ್ಯೂಸ್ ಬಂತಂದ್ರೆ ಸಪೋರ್ಟ್ ಇದ್ದೇ ಇರ್ತೀವಿ ಮೇನ್ಲಿ. ಸೊ ನಮ್ದೊಂದು ಇಂಜಿನಿಯರ್ ಟೀಮ್ ಇದೆ ಆಕ್ಚುಲಿ, ಸೊ ಅದ್ರ ಬಗ್ಗೆ ಅದ್ರ ಡೀಪ್ ಆಗಿ ಇರ್ತೀವಿ ಅದ್ರಲ್ಲಿ. ಹೌದು, ಸೂಪರ್ ಸರ್. ನೆಕ್ಸ್ಟ್ ಇವಾಗ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಓಕೆ ಸರ್, ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ? ಸರ್ ಆಕ್ಚುಲಿ ಇಲ್ಲಿ ವೇರಿಯಂಟ್ಸ್ ಗಳು ತುಂಬಾ ಹ್ಯೂಜ್ ಆಗಿ ವೇರಿಯಂಟ್ಸ್ ಗಳಿರುತ್ತೆ. ಸೊ ನನ್ನ ಪ್ರೈಸ್ ಒಂದೊಂದು ಪರ್ಟಿಕ್ಯುಲರ್ ಈ ಮಾಡಲ್ ಈ ಪ್ರೈಸ್ ಸಿಗುತ್ತೆ ಅಂತ ಹೇಳ್ತೀನಿ. ಇದು ಮ್ಯಾಕ್ ಬುಕ್ ಏರ್ಸ್, ಈ ತರ ಮಾಡಲ್ಸ್ ಬಂದು ನಿಮಗೆ ತುಂಬಾ ಕಂಡೀಷನ್ ಚೆನ್ನಾಗಿರೋದು 20,000 ಇಂದ ಹಿಡಿದು 40,000 ವರೆಗೂ ಸಿಗುತ್ತೆ. ಅದು i5 ಪ್ರೊಸೆಸರ್, 4GB ಆರ್ 8GB, ದೆನ್ 128GB ಫ್ಲಾಶ್ ಸ್ಟೋರೇಜಸ್ ಗಳು ಬರೋದು ಇದರಲ್ಲಿ, 256GB, 512GB ಈ ತರ ಸಿಗ್ತಾ ಹೋಗುತ್ತೆ. ಸೊ ಹಾಗೆ ಬರ್ತಾ ಇದ್ರೆ ಇಲ್ಲಿ ಸ್ಪೇಸ್ ಗ್ರೇ ಮಷೀನ್ಸ್ ನೋಡ್ತಾ ಇರ್ತೀರಾ, ಇದರಲ್ಲಿ ಲೇಟೆಸ್ಟ್ 2016 to 2020 ವರೆಗೂ ಬರುತ್ತೆ ಇದು. ಈ ತರ ಮಾಡಲ್ಸ್ ಬಂದು ನಿಮ್ ಪ್ರೈಸಿಂಗ್ 35 ಇಂದ ಹಿಡಿದು 80-90,000 ವರೆಗೂ ಸಿಗುತ್ತೆ. ಅದು ವೇರಿಯಂಟ್ ಕಂಡೀಷನ್ಸ್ ಮೇಲೆ ಹೋಗುತ್ತೆ. ಸೊ ಹಾಗೆ ನೋಡ್ಕೊಂಡ್ ಬಂದ್ರೆ ಇಲ್ಲಿ 13-inch ರೆಟಿನಾ ಸಿಗುತ್ತೆ. ಇದು ಪ್ರೀವಿಯಸ್ ಈಗ 14-15 ವೇರಿಯಂಟ್ 16 to 19 ಪರ್ಚೇಸ್ ವರೆಗೂ ಇರುತ್ತೆ. ಇಂಥದ್ದೆಲ್ಲ ಬಂದು ನಿಮ್ಗೆ 25 to 40 ರೇಂಜ್ ಅಲ್ಲಿ ಸಿಗುತ್ತೆ. ಸೊ ಇದು ಓಲ್ಡೆಸ್ಟ್ ಮಾಡಲ್ ಇದು ರೆಟಿನಾ. ಇದು ಫಾಸ್ಟ್ ನಾವು ಅಪ್ಗ್ರೇಡ್ ಮಾಡಿಟ್ಟಿರ್ತೀವಿ, ಯಾವ್ದು ನಾನ್ ಅಪ್ಗ್ರೇಡ್ ಇರಲ್ಲ ಇಲ್ಲಿ. ಈ ತರ ಬಂದ್ಬಿಟ್ಟು ನಿಮ್ಗೆ ಲೋಯೆಸ್ಟ್ ಪ್ರೈಸ್ ನಿಮ್ಗೆ 12,000, 15, 18, 20 ಈ ತರ ರೇಂಜ್ ಗಳೆಲ್ಲ ಸಿಗುತ್ತೆ. ಇದು ಬಂದ್ಬಿಟ್ಟು ಸ್ಮಾಲರ್ ಸ್ಕ್ರೀನ್ಸ್ 11 inches ಏರು, ಈ ತರ ಎಲ್ಲ ನಿಮ್ಗೆ ಪ್ರೈಸ್ ಗಳೆಲ್ಲ ಬಂದು 15, 20, 25 ಈ ತರ ರೇಂಜ್ ಗಳು ಸಿಗುತ್ತೆ. ಓಕೆ ಸರ್, ಇಲ್ಲಿರೋ ಮಾಡೆಲ್ಸ್ ಎಲ್ಲ ಯಾರ್ಯಾರಿಗೆ ಯೂಸ್ ಆಗ್ಬೋದು? ಇದು ಆಕ್ಚುಲಿ ಇದು ನಿಮ್ಗೆ ಬೇಸಿಕ್ ಯೂಸೇಜ್ ಅಂದ್ರೆ ನಿಮ್ಗೆ ನಾರ್ಮಲ್ ಆಗಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಇಲ್ಲ ಆಫೀಸ್ ಯೂಸೇಜ್. ಅದು ಬಿಟ್ರೆ ನಿಮ್ಗೆ ಲೋನ್ ಅಂಡ್ ಹ್ಯಾಂಡ್ ಅಂದ್ರೆ ನಾರ್ಮಲ್ ಎಲ್ಲರಿಗೂ ಮಾಡಬಹುದು. ಹೈ ಅಂಡ್ ಎಡಿಟರ್ಸ್ ಗೆ, ವಿಡಿಯೋ ಎಡಿಟರ್ ಇಂಥವ್ರಿಗೆಲ್ಲ ಅವ್ರಿಗೆ ಸಂಬಂಧಪಟ್ಟ ಲ್ಯಾಪ್ಟಾಪ್ಸ್ ಗಳು ಬೇರೆ ಇರ್ತವೆ. ಇಲ್ಲೂ ಬೇಸು ಎಡಿಟಿಂಗ್ ಮಾಡಬಹುದು, ಇಲ್ಲೂ ಕೂಡ ಏನ್ ತೊಂದರೆನೂ ಇಲ್ಲ. ಬಟ್ ರೆಂಡರಿಂಗ್ ಟೈಮ್ ಎಲ್ಲ ಸ್ವಲ್ಪ ಜಾಸ್ತಿ ತಗೊಳುತ್ತೆ ಅಷ್ಟೇ, ಇನ್ನೇನಿಲ್ಲ, ಸ್ಲೋ ಆಗಿ ತಗೊಳುತ್ತೆ ಅಷ್ಟೇ. ಸೊ ಹಾಗೆ ನೋಡ್ಕೊಂಡು ಸ್ಪೇಸ್ ಗ್ರೇ ಮಷೀನ್ ಟಚ್ ಬಾರ್ ಬರುತ್ತೆ, ನಾನ್ ಟಚ್ ಬಾರ್ ಬರುತ್ತೆ. ಇದೆಲ್ಲ ಬಂದು ಟಿ ವೇರಿಯಂಟ್ಸ್ ನಿಮಗೆ 35 ಇಂದ ಸ್ಟಾರ್ಟ್ ಆಗುತ್ತೆ. ಮೇನ್ಲಿ 35,000 ಅಪ್ ಟು 80,000 ವರೆಗೂ ಸಿಗುತ್ತೆ. ಕಲೆಕ್ಷನ್ ಎಲ್ಲ ಟಚ್ ಬಾರ್, ನಾನ್ ಟಚ್ ಬಾರ್, ಸಿಸರ್ ಮಾಡೆಲ್ಸ್ ಇದೆ. ಇದೆಲ್ಲ ಸಿಸರ್ ಕೀಬೋರ್ಡ್ಸ್, ಇಲ್ಲೆಲ್ಲ ಸಿಸರ್ ನೋಡಬಹುದು. ಇದೆಲ್ಲ ಬಂದ್ಬಿಟ್ಟು ನಿಮಗೆ ಬಟರ್ಫ್ಲೈ ಕೀಬೋರ್ಡ್ಸ್. ಸೊ ಅದ್ರ ಬಗ್ಗೆ ಎಲ್ಲ ತುಂಬಾ ಸ್ಟೋರ್ ಬಂದ್ರೆ ನಮ್ಮ ಸೇಲ್ಸ್ ಟೀಮ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಮೇನ್ ನಮ್ದು ಪ್ಲಸ್ ಪಾಯಿಂಟ್ ಏನಂದ್ರೆ ಪ್ರತಿಯೊಂದು ಕಸ್ಟಮರ್ಸ್ಗೂ ಎಕ್ಸ್ಪ್ಲೈನ್ ಮಾಡ್ತೀವಿ ಎತ್ತ ಏನು ಅಂತ, ಯಾವ ತರ ನಿಮ್ಗೆ ಯೂಸೇಜ್ ಆಗುತ್ತೆ, ಯಾವ ತರ ಇಲ್ಲ, ಈ ತರ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ಅದು. ಓಕೆ ಸರ್, ಇವಾಗ ನಿಮ್ಮ ಸ್ಟೋರ್ ವಿಸಿಟ್ ಮಾಡ್ಬೇಕಂದ್ರೆ ಟೈಮಿಂಗ್ಸ್ ಎಲ್ಲ ಯಾವ ತರ ಇರುತ್ತೆ? ಈಗ ನಮ್ದು ಟೈಮಿಂಗ್ ಬಂದು 10 o'clock to 7:30 ವರೆಗೂ ಇರುತ್ತೆ. ಎವ್ರಿ ಮಂಡೇಸ್ ಹಾಲಿಡೇ ಇರುತ್ತೆ. ಎವ್ರಿ ಮಂಡೇಸ್ ವೀಕೆಂಡ್ಸ್ ಕೂಡ ಓಪನ್ ಇದ್ದೇ ಇರ್ತೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಟೈಮ್ ನಡೆಯುದು, ಅದ್ರ ಬಗ್ಗೆ ಏನ್ ತೊಂದರೆ ಇರಲ್ಲ. 7:30 ಆತರ ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ. ಆಫ್ಟರ್ ದಟ್ ಬಿಫೋರ್ 7:30 ಬಂದ್ರೆ 8:30 ವರೆಗೂ ಇರ್ಬೋದು, ಏನ್ ತೊಂದರೆ ಇಲ್ಲ. ಓಕೆ ಸರ್, ಇದರಲ್ಲಿ ಸ್ಟಾರ್ಟಿಂಗ್ ಮಾಡೆಲ್ ನೀವು 15,000 ಬಜೆಟ್ ಅಂದ್ರೆ ಯಾವ್ದು ಸರ್? 15,000 ಬಜೆಟ್ ನಿಮ್ಗೆ ಈ ತರ ಮಾಡೆಲ್ಸ್ ಗಳಲ್ಲೂ ಸಿಗುತ್ತೆ. ಈಗ ಕೆಲವೊಂದು ನಾವು ಕ್ಲಿಯರೆನ್ಸ್ ಸೇಲ್ ಅಂತಾನು ಹಾಕ್ತಿವಿ. ಈಗ ಇದರ ಮಾಡೆಲ್ಸ್ ಈಗ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುತ್ತೆ. ಇದು ಇದೆಲ್ಲ ತಗೊಳಕ್ ಹೋದ್ರೆ ನಿಮ್ಗೆ ಅರೌಂಡ್ 30,000 ಇರುತ್ತೆ. ಇದ್ರಲ್ಲೇ ಮೈನರ್ ಡೆಂಟ್ಸ್, ಸ್ವಲ್ಪ ಡೆಂಟ್ಸ್ ಗಳು ಜಾಸ್ತಿ ಇರುತ್ತೆ, 15,000 ಅಲ್ಲೂ ಸಿಗುತ್ತೆ. ಹೌದು, ನಿಮ್ಗೆ ಫುಲ್ ಲೋಯೆಸ್ಟ್ ಅಂತ ಅಂದ್ರೆ ನಾವು ಕ್ಲಿಯರೆನ್ಸ್ ಅಲ್ಲಿ ನಾನ್ ರೆಟಿನಾ ಮಷೀನ್ಸ್ ಬರುತ್ತೆ ನೋಡಿ. ಇದೆಲ್ಲ i5, 4GB, 8GB, 5GB ಈ ತರ ಎಲ್ಲ ಇರುತ್ತೆ. ಇದು ಇದೆಲ್ಲ ಬಂದು ನಿಮ್ಗೆ ಅರೌಂಡ್ ಅಪ್ರಾಕ್ಸಿಮೇಟ್ ಅರೌಂಡ್ ನಿಮ್ಗೆ ಒಂದು 12,000 ಇಂದ ಸ್ಟಾರ್ಟ್ ಆಗುತ್ತೆ. 12, 14, 18, 20. ಬಟ್ ನಾವು ಸಜೆಸ್ಟ್ ಮಾಡ್ತೀವಿ, ಯಾರು ನೀವು ಅವ್ರವ್ರು ಬಂದು ಯೂಸೇಜ್ ಹೇಳಿದ್ರೆ ಅವ್ರು ನಾವು ಸಜೆಸ್ಟ್ ಮಾಡ್ತೀವಿ, ಈ ತರ ಮಾಡೆಲ್ಸ್ ಹೋದ್ರೆ ಬೆಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈ ತರ ಮ್ಯಾಕ್ ಬುಕ್ಸ್ ಲೈಕ್ ಒರಿಜಿನಲ್ ಚಾರ್ಜರ್ ಬರುತ್ತೆ? ಮೇನ್ ಆಕ್ಚುಲಿ ನಮ್ ಬಂದು ನಾವು ಒರಿಜಿನಲ್ ಚಾರ್ಜರ್ಸ್ ಕೊಡೋದು, ಕಸ್ಟಮರ್ ಸಜೆಸ್ಟ್ ಮಾಡೋದು ಅಷ್ಟೇ. ಮ್ಯಾಕ್ ಬುಕ್ ಯೂಸ್ ಮಾಡ್ತಾ ಇದ್ರೆ ಒರಿಜಿನಲ್ ಚಾರ್ಜರ್, ಒರಿಜಿನಲ್ ಬ್ಯಾಟರಿ ಯೂಸ್ ಮಾಡ್ಲೇಬೇಕು. ನಮ್ಮಲ್ಲಿ ಯಾವ್ದೇ ಲೋಕಲ್ ಚಾರ್ಜರ್ಸ್ ಕೊಡಲ್ಲ. ಲೋಕಲ್ ಚಾರ್ಜರ್ಸ್ ನಾವು ನೋಡಿದ್ರು ಕೂಡ ಕಸ್ಟಮರ್ ಯೂಸ್ ಮಾಡಬೇಡಿ ಅಂತ ಹೇಳ್ತೀವಿ. ಸೊ ಯಾಕಂದ್ರೆ ಇದಕ್ಕೆಲ್ಲ ಒರಿಜಿನಲ್ ಒರಿಜಿನಲ್ ಚಾರ್ಜಸ್ ಯೂಸ್ ಮಾಡ್ಬೇಕಾದ್ರೆ ಕೆಲವು ತುಂಬಾ ಡೀಲರ್ಸ್ ಗಳು ನೋಡೋದು ಮೋಸ ಜಾಸ್ತಿ, ತುಂಬಾ ಜನ ಮೋಸ ಮಾಡ್ತಾರೆ. ಈಗ ನಾನೀಗ ಹೇಳ್ದೆ ನೋಡಿ 15-20,000 ಹೇಳ್ದಲ್ಲ, 5,000 ಕೊಡೋಕು ಇರ್ತಾರೆ, ನಾನು 5,000 ಕೊಟ್ಬಿಡ್ತೀನಿ, ಇದೆಲ್ಲ ನಡೆಯುತ್ತೆ ಆಕ್ಚುಲಿ. ಸೊ 5,000 ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ಸ್ ಮುಖ್ಯ ಅಲ್ವಾ? ಸೊ ನಾನು 40,000 ಹೇಳ್ದೆ. ಸೇಮ್ ನಾನು ರಿಪೇರ್ಡ್ ಲ್ಯಾಪ್ಟಾಪ್ಸ್ ನಿಮಗೆ 15,000 ಕೊಡ್ಬೋದು. ಯೂಸ್ ಇಲ್ಲ, ನೀವು ತಗೊಂಡ್ ಬಂಡವಾಳ ಹಾಕಿ ಒಂದು 6 months 3 months ಇಶ್ಯೂ ಆಗೋ ಪ್ರಯೋಜನ ಏನ್ ಹೇಳಿ. ತಗೊಂಡು ಒಂದು ಲ್ಯಾಪ್ಟಾಪ್ ತಗೊಂಡ್ರೆ ಅಟ್ಲೀಸ್ಟ್ ಒಂದು 3, 4, 5 years ಯೂಸ್ ಮಾಡ್ಬೇಕಾಗುತ್ತೆ. ಓಕೆ ಸರ್, ನೆಕ್ಸ್ಟ್ ಯಾವ್ದು ತೋರಿಸ್ತೀವಿ? 15-inch ರೆಟಿನಾಸ್ ಇದು.
15 ಇಂಚ್ ರೆಟಿನಾಸ್ ಅಲ್ಲಿ ಟೋಟಲ್ 5 ತರ ವೇರಿಯಂಟ್ಸ್ ಬರುತ್ತೆ. A1398 ಮಾಡಲ್. ತುಂಬಾ ಜನ ಹೊರಗಡೆ ನಿಮ್ಗೆ ಹೇಳಕ್ ಹೋಗಲ್ಲ ಯಾವ ತರ ವೇರಿಯಂಟ್ಸ್ ಗಳು ಬರುತ್ತೆ. ಇದರಲ್ಲಿ 2 HD ಗ್ರಾಫಿಕ್ಸ್ ಬರುತ್ತೆ, 3 ಇಂಟೆಲ್ ಐರಿಸ್ ಗ್ರಾಫಿಕ್ಸ್ ಬರುತ್ತೆ. HD ಗ್ರಾಫಿಕ್ಸ್ ನಾವು ಸೆಲ್ ಮಾಡಕ್ ಹೋಗಲ್ಲ, ಕಸ್ಟಮರ್ಸ್ ಹೇಳೋದಕ್ಕೂ ಹೋಗಲ್ಲ, ಅದನ್ನ ತಗೊಳಕ್ಕೆ ಹೋಗ್ಬಾರ್ದು. ಫಸ್ಟ್ ಆಫ್ ಆಲ್ ಜಸ್ಟ್ ಒಂದು 2 ಲ್ಯಾಪ್ಟಾಪ್ಸ್ ಇಟ್ಟಿರ್ತೀವಿ ಕಸ್ಟಮರ್ ತೋರ್ಸೋದಕ್ಕೆ, ಯಾವ ತರ ಹೊರಗಡೆ ಮೋಸ ನಡೀತಾ ಇದೆ ಅದ್ರ ಬಗ್ಗೆ ಹೇಳಕ್ ಹೋಗ್ತೀವಿ. ಇದ್ರ ಪ್ರೈಸಸ್ ಬಂದ್ ಮೇನ್ ನಿಮ್ಗೆ 35,000 ಇಂದ ಹಿಡಿದು ಅಪ್ ಟು 55-60 ವರೆಗೂ ಸಿಗುತ್ತೆ. ಸೊ ಬ್ರಾಂಡ್ ನ್ಯೂ ಕಂಡೀಷನ್, ವೆರಿ ಲೆಸ್ ಯೂಸ್ಡ್ ನಿಮ್ಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಸ್ವಲ್ಪ ಮೋರ್ ಯೂಸ್ಡ್ 30 ಕ್ಲಿಯರೆನ್ಸ್ ಎಲ್ಲ 30,000 ಸಿಗುತ್ತೆ. ಸೊ ಮೇನ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಷ್ಟೇ. ಸೊ ಆಮೇಲೆ ಇನ್ನೇನಂದ್ರೆ ನಾವು ಮೇನ್ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಈಚ್ ಅಂಡ್ ಎವ್ರಿ ಪ್ರಾಡಕ್ಟ್ ಓಪನ್ ಮಾಡಿ ನೋಡಿರ್ತೀವಿ. ಯಾಕಂದ್ರೆ ರಿಪೇರ್ಡ್ ಪ್ರಾಡಕ್ಟ್ಸ್ ನಾವು ಕಸ್ಟಮರ್ ಸೆಲ್ ಮಾಡಕ್ ಹೋಗಲ್ಲ. ದೆನ್ ರಿಪೇರ್ಡ್ ಇಲ್ಲ ಟ್ಯಾಂಪರ್ಡ್ ಇಲ್ಲ ಇಶ್ಯೂ ಇರೋ ಪ್ರಾಡಕ್ಟ್ಸ್ ಗಳು, ಲಿಕ್ವಿಡ್ ಡ್ಯಾಮೇಜ್ ಆಗಿರೋ ಪ್ರಾಡಕ್ಟ್ಸ್ ಗಳು ಸೆಲ್ ಮಾಡಕ್ ಹೋಗಲ್ಲ. ಅದೇ ಮೇನ್ ಆಕ್ಚುಲಿ ನಮ್ ಕಾನ್ಸಂಟ್ರೇಷನ್ ಇರೋದು. ಸೊ ನೆಕ್ಸ್ಟ್ ಇನ್ನೊಂದ್ ಏನಂದ್ರೆ ಸರ್, ಮಾರ್ಕೆಟ್ ಅಲ್ಲಿ ತುಂಬಾನೇ ಒಂದು ಮೋಸ ಎಲ್ಲ ಮಾಡ್ತಾರೆ, ಏನೋ ಲ್ಯಾಪ್ಟಾಪ್ ಹೇಳಿ ಏನೇನೋ ಸೇಲ್ ಮಾಡ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಸರ್. ನಾನು ಅದ್ರ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಇಲ್ಲಿ ಕೆಲವೊಂದು ಸ್ಪೇಸ್ ಗ್ರೇ ಮಷಿನ್ಸ್ ನೋಡ್ತಾ ಇದ್ದೀರಾ ನೋಡಿ. ಸ್ಪೇಸ್ ಗ್ರೇ ಮಷಿನ್ಸ್ ಅಲ್ಲಿ ನಿಮಗೆ 2-3 ಟೈಪ್ಸ್ ಮೋಸ ಮಾಡ್ತಾರೆ. ಒಂದು 30 ಡಿಗ್ರಿ ಇಶ್ಯೂಸ್ ನ ರಿಪೇರ್ ಮಾಡಿರ್ತಾರೆ. 30 ಡಿಗ್ರಿ ಓಪನ್ ಮಾಡಿದ್ರೆ ಡಿಸ್ಪ್ಲೇ ಬರ್ತಾ ಇರುತ್ತೆ, ಫುಲ್ ಓಪನ್ ಮಾಡಿದ್ರೆ ಡಿಸ್ಪ್ಲೇ ಬ್ಲಾಂಕ್ ಬರುತ್ತೆ. ಸೊ ಅದನ್ನ 2 ಕೇಬಲ್ ಹಾಕ್ಬಿಟ್ಟು ರಿಪೇರ್ ಮಾಡ್ಬಿಟ್ಟು ಅದ್ರ ನಿಮ್ಗೊಂದು 3 to 6 months 1 year ಒಳಗಡೆ ಹಾಳಾಗೋಗ್ಬಿಡುತ್ತೆ ಅದು. ಅದನ್ನ ನಿಮ್ಗೆ ನಾವಿಲ್ಲಿ 60,000 to 70-80,000 ಪ್ರಾಡಕ್ಟ್ಸ್ ಇವೆಲ್ಲ ಇದು. ಇದನ್ನ ಏನ್ ಮಾಡ್ತಾರೋ ಅದನ್ನ ರಿಪೇರ್ ಮಾಡಿ ಜಸ್ಟ್ ಒಂದು 35-40,000 ಸೇಲ್ ಮಾಡ್ತಾರೆ. ಬಟ್ 35-40,000 ಕೊಟ್ಟು ಈ ಲ್ಯಾಪ್ಟಾಪ್ ತಗೋದ್ರೆ ಅದು ಪ್ರಯೋಜನ ಇರಲ್ಲ. ಸೊ ಏನು ಈಗ ರಿಪೇರ್ ಮಾಡ್ತಾರೆ. ಆಮೇಲೆ ಡಿಸ್ಪ್ಲೇ ಮೇನ್ ಬಂದ್ಬಿಟ್ಟು ಸ್ಕ್ರೀನ್ ಅಲ್ಲಿ ಆಕ್ಚುಲಿ ಮೇನ್ ಬರೋದು. ಈ ತರ ಮಾಡೆಲ್ಸ್ ಗಳಲ್ಲಿ ಡಿಸ್ಪ್ಲೇ ಪ್ಯಾಚಸ್ ಗಳು ಬರುತ್ತೆ, ಅದು ಕೆಲವೊಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾತ್ರ ಕಾಣಿಸುತ್ತೆ. ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೆಲ್ಲ ಮೋಸ ಹೋಗ್ತಾರೆ ಆಕ್ಚುಲಿ. ಆತರ ಪ್ರಾಡಕ್ಟ್ಸ್ ಕೆಲವರು ಇಲ್ಲ ನಮ್ಗೆ ಬೇರೆ ಕಡೆ ಅಷ್ಟು ಕಡಿಮೆ ಸಿಗ್ತಾ ಇದೆ, ನಿಮ್ದು ಯಾಕೆ 20,000 ಜಾಸ್ತಿ ಇದೆ ಅಂತ. ಸೊ ನಾವು ಕಾನ್ಸಂಟ್ರೇಟ್ ಮಾಡೋದು ಈ ಕಾರಣದಿಂದ ಅಷ್ಟೇ. ಸೊ ಏನಕ್ಕೆ ಮೋಸ ಮಾಡಿ ಪ್ರಯೋಜನ ಇಲ್ಲ ಇರಲ್ಲ. ಅದೇ ಕಸ್ಟಮರ್ ತಗೊಂಡ್ರೆ ನಮ್ಮಲ್ಲಿ ಈಗ ಲಾಂಗ್ 10 years ಮಾಡ್ತಾರೆ. ಅದೇ ಮೇನ್ ಪ್ಯಾಚಸ್ ಗಳು ಡಿಸ್ಪ್ಲೇಗಳು ಈ ತರ ಎಲ್ಲ ಇರುತ್ತೆ ಅಷ್ಟೇ. ಸೊ ಇದ್ರಲ್ಲಿ ಯಾವ ರೀತಿ ಪ್ಯಾಚಸ್ ಗಳು ಯಾವ್ದೇ ರೀತಿ ಇರಲ್ಲ. ಅದಂತ ಸೆಪರೇಟ್ ಲ್ಯಾಪ್ಟಾಪ್ಸ್ ಹೊರಡೆ ಇರುತ್ತೆ. ಕಸ್ಟಮರ್ಸ್ ಇಲ್ಲ ನನ್ಗೆ ಅದೇ ಕೊಡಿ ಪರವಾಗಿಲ್ಲ ಅಂತ ಬಂದ್ರೆ ತಗೊಂಡು ಹೋಗ್ಬೋದು. ಬಟ್ ರಿಪೇರ್ ಪ್ರಾಡಕ್ಟ್ಸ್ ನಾವು ಬೇಡ ಅಂತ ಸಜೆಸ್ಟ್ ಮಾಡ್ತೀವಿ. ಹೌದು. ಓಕೆ ಸರ್, ಇಲ್ಲಿರೋ ಪ್ರೈಸ್ ಎಲ್ಲ ಹೆಂಗೆ ಸರ್? ಇಲ್ಲಿರೋ ಪ್ರೈಸ್ ಗಳು ನಿಮ್ಗೆ ಇದೆಲ್ಲ ಬಂದ್ರೆ 2-1-4 ಮಾಡಲು 16 ಇಂಚಸ್ ಇಂಟೆಲ್ i7 ಬರುತ್ತೆ, i9 ಬರುತ್ತೆ. ಇದೆಲ್ಲ ಸ್ಟಾರ್ಟ್ ಆಗೋದು 75 ಇಂದ ಸ್ಟಾರ್ಟ್ ಆಗುತ್ತೆ. ಇಲ್ಲ ಇನ್ನು ಕಡಿಮೆ ಬರುತ್ತೆ, ಅಪ್ ಟು 1.2 lakhs ವರೆಗೂ ಸಿಗುತ್ತೆ. ಸೊ ಇಲ್ಲರ ಬಂದ್ರೆ A1707 ಮಷೀನ್ಸ್. ಈ ತರ ಮಷೀನ್ಸ್ ಎಲ್ಲ ಅಬೌವ್ 60 ಇದ್ದೇ ಇರುತ್ತೆ ನಿಮ್ಗೆ. ಅಬೌವ್ 60, 65, 70 ಇದೆಲ್ಲ ಬಂದ್ರೆ i7 16GB 256GB 512GB ಫ್ಲಾಶ್ ಸ್ಟೋರೇಜಸ್ ಗಳು ಬರೋದು. ಇದೆಲ್ಲ ಎಡಿಟಿಂಗ್ ಗೆ ತುಂಬಾ ಹೆಲ್ಪ್ಫುಲ್ ಆಗೋ ಮಷೀನ್ಸ್ ಇವೆಲ್ಲ. ಇದು ಎಡಿಟರ್ಸ್ ಆಗಿರ್ಬೋದು, ಗ್ರಾಫಿಕ್ ಡಿಸೈನರ್ಸ್ ಆಗಿರ್ಬೋದು, ಎಂಟ್ರಿಂಗ್ ಟೈಮ್ ಎಲ್ಲ ತುಂಬಾ ಚುಟ್ಕಿ ಹೊಡೆದು ಫಾಸ್ಟ್ ಆಗಿರುತ್ತೆ. ಆಮೇಲೆ ನಿಮ್ಗೆ ಇದ್ರಲ್ಲಿ ಬಂದ್ಬಿಟ್ಟು ಕೀಸ್ ಇದೆ ನೋಡಿ, ಇದೆಲ್ಲ ಸಿಸರ್ ಕೀಬೋರ್ಡ್ ಲೇಟೆಸ್ಟ್ ಮಾಡೆಲ್ಸ್ ಅಬೌವ್ 19 ಮಾಡೆಲ್ಸ್ ಗೆ ಬರೋದು. ಇವಾಗ ಬರೋ M1 M2 ಸಿಸರ್ ಕೀಬೋರ್ಡ್ಸ್ ಬರೋದು. ಸೊ ಇದೆಲ್ಲ ಬಟರ್ಫ್ಲೈ ಕೀಬೋರ್ಡ್ಸ್. ಸೊ ಇದ್ರಂದ್ರೆ ಕೆಲವೊಂದು ಟೈಮ್ ಫ್ಯೂಚರ್ ಜಂಬ್ಲಿಂಗ್ ಇಶ್ಯೂಸ್ ಎಲ್ಲ ಬರುತ್ತೆ, ಕೀಸ್ ಜಂಬ್ಲಿಂಗ್. ಅದೆಲ್ಲ ಮೇಜರ್ ಇಶ್ಯೂಸ್ ಅಂತ ನಾವು ಕನ್ಸಿಡರ್ ಮಾಡಕ್ಕಲ್ಲ, ಅದೆಲ್ಲ ರಿಪ್ಲೇಸ್ಮೆಂಟ್ ಆಗ್ಬಿಡುತ್ತವೆ ಅಂತಂದ್ರೆ ಇಲ್ಲ. ಮೇಜರ್ ಇಶ್ಯೂಸ್ ಬೇರೆ ಇರುತ್ತೆ. ಬಟ್ ಇದೆಲ್ಲ ಮೇನ್ ಇದು ಯಾವ್ದೇ ಲ್ಯಾಪ್ಟಾಪ್ಸ್ ರಿಪೇರ್ಡ್ ಆಗದಿರೋ ಪ್ರಾಡಕ್ಟ್ಸ್ ಅದೇ ಪ್ಲಸ್ ಪಾಯಿಂಟ್ ಅಷ್ಟೇ. ಎಡಿಟರ್ಸ್ ಗಾಗ್ಲಿ ಇನ್ನ ತುಂಬಾ ಎಂಟ್ರಿಂಗ್ ಟೈಮ್ ನೀವು ಏನ್ ಗೊತ್ತಾ, ಇನ್ನೊಂದು ಆಪ್ಷನ್ಸ್ ನಮ್ಮಲ್ಲಿ ಕೊಡೋದೇನಂದ್ರೆ ಲ್ಯಾಪ್ಟಾಪ್ ತಗೊಂಡೋಗಿ ಯೂಸ್ ಮಾಡ್ತೀರಾ. ಯೂಸ್ ಮಾಡಿ 1 month ಹೋಗೋದು ನಿಮ್ಗೆ ಏನಾದ್ರೂ ನಿಮ್ಗೆ ಸದ್ಯದಾಗಿಲ್ಲ, ಇಲ್ಲ ಚೆನ್ನಾಗಿಲ್ಲ, ಲ್ಯಾಪ್ಟಾಪ್ ಯಾಕೋ ಸ್ಲೋ ಆಗ್ತಾ ಇದೆ, ನನ್ನ ವರ್ಕ್ ಯಾಕೋ ಸೂಟ್ ಆಗ್ತಾ ಇಲ್ಲ ಅಂದ್ರೆ ಬಂದು ಎನಿ ಟೈಮ್ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಆಪ್ಷನ್ಸ್ ಗಳು ಇದೇ ಇರುತ್ತೆ. ನೀವು ವಿಂಡೋಸ್ ಮ್ಯಾಕ್ ಯೂಸ್ ಮಾಡ್ತಾ ಇರ್ತೀರ, ನನಗೆ ಮ್ಯಾಕ್ ಯಾಕೋ ಬರ್ತಾ ಇಲ್ಲ, ನಂಗೆ ವಿಂಡೋಸ್ ಬೇಕು, ನಾ ಮುಂಚೆ ಯೂಸ್ ವಿಂಡೋಸ್. ಸೊ ಆಪ್ಷನ್ಸ್ ಗಳು ಇರ್ತವೆ. ಸೊ ಪರ್ಫೆಕ್ಟ್ ಕ್ವಾಲಿಟಿ ವೈಸ್ ದಿಸ್ ಇಸ್ ದ ಥಿಂಗ್. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು ಕ್ವಶನ್, ಎಷ್ಟೊಂದು ಜನ ಡೌಟ್ ಇರುತ್ತೆ, ಅವ್ರ ಹತ್ರ ಮ್ಯಾಕ್ ಬುಕ್ಸ್ ಇರುತ್ತೆ, ಎಕ್ಸ್ಚೇಂಜ್ ಮಾಡ್ಕೊಬೋದಾ ಅಥವಾ ಆ ಮ್ಯಾಕ್ ಬುಕ್ ಸೇಲ್ ಮಾಡ್ಬಿಟ್ಟು ನೀವು ಮನಿ ಏನಾದ್ರು ಕೊಡ್ತೀರಾ ಆ ತರ ಏನಾದ್ರು? ನಿಮಗೆ ಬೈ ಬ್ಯಾಕ್ಸ್ ಎಕ್ಸ್ಚೇಂಜ್ ಎಲ್ಲ ಆಪ್ಷನ್ಸ್ ಇರುತ್ತೆ ನಮ್ಮಲ್ಲಿ. ನೀವೀಗ ಬಂದು ನಿಮ್ ಲ್ಯಾಪ್ಟಾಪ್ ಕೊಟ್ಟು ಬೇರೆ ಲ್ಯಾಪ್ಟಾಪ್ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ನಮ್ಮಲ್ಲಿ ಪ್ಲಸ್ ಪಾಯಿಂಟ್ ಏನಂದ್ರೆ ನಿಮಗೆ ಬೆಟರ್ ಪ್ರೈಸ್ ಎಲ್ಲೂ ಕೊಡಲ್ಲ, ಅಂತ ಪ್ರೈಸ್ ಗಳು ಎಕ್ಸ್ಚೇಂಜ್ ಅಲ್ಲಿ ಸಿಗುತ್ತೆ. ಸೇಲ್ ಬೇಕಾದ್ರೆ ಸೇಲ್ ಮಾಡ್ಕೋಬಹುದು. ಬಟ್ ನಮ್ಗೆ ವ್ಯಾಲಿಡ್ ಬಿಲ್ಲು ಇದೆಲ್ಲ ಇದ್ರೆ ಮಾತ್ರ, ನಾವು ಟೈಮ್ ಏನೆಲ್ಲ ಪರ್ಫೆಕ್ಟ್ ಆಗಿದ್ರೆ ಮಾತ್ರ. ಸ್ವಂತ ಬಾಕ್ಸ್ ಇಲ್ಲ ಪಡ, ಬಟ್ ಬಿಲ್ ಮೇನ್ ಇರ್ಲೇಬೇಕು, ಐಡಿ ಡೀಟೇಲ್ಸ್ ಎಲ್ಲ ಬೇಕಾಗುತ್ತೆ, ಅವಾಗ ನಾವು ಬೈ ಮಾಡ್ತೀವಿ. ಯಾಕಂದ್ರೆ ನಮ್ಮಲ್ಲಿರೋ ಪ್ರಾಡಕ್ಟ್ಸ್ ಈಚ್ ಅಂಡ್ ಎವ್ರಿ ಪ್ರಾಡಕ್ಟ್ಸ್ ಜೆನ್ಯೂನ್ ಪ್ರಾಡಕ್ಟ್ಸ್, ಎಲ್ಲಿಂದ ಬಂತು, ಹೇಗ್ ಬಂತು, ಕಂಪ್ಲೀಟ್ ಟ್ರ್ಯಾಕ್ ಡೀಟೇಲ್ಸ್ ಇದ್ದೇ ಇರುತ್ತೆ. ಸೊ ಐಫೋನ್ಸ್ ಗೆ ಎಲ್ಲದಕ್ಕೂ ಸೇಮ್ ಪ್ರೊಸೀಜರ್. ಹೌದು. ಓಕೆ ಸರ್, ನೆಕ್ಸ್ಟ್ ನಿಮ್ಮ ಹತ್ರ ಲೇಟೆಸ್ಟ್ ಮ್ಯಾಕ್ ಬುಕ್ಸ್ ಎಲ್ಲ ಯಾವ್ದಾದ್ರು ಇದೆ? ಹೌದು. ಈಗ M1 ಮತ್ತೆ M2 ಲೇಟೆಸ್ಟ್ ಮಾಡೆಲ್ಸ್ ಆಲ್ಮೋಸ್ಟ್ ತುಂಬಾ ಜನ ಹತ್ರ ಇರಲ್ಲ ಆಕ್ಚುಲಿ. ಆಲ್ ಓವರ್ ಬ್ಯಾಂಗ್ಳೂರ್ ನೋಡಿದ್ರೆ ಇರೋದಕ್ಕೆ ಹೋಗಲ್ಲ. ಇದೆಲ್ಲ ನೋಡಿ, ಇದು M1 ಮ್ಯಾಕ್ ಬುಕ್ ಏರ್ M1 ಪ್ರೊಸೆಸರ್ಸ್. M1 ಇದೆ. ದೆನ್ ಈ ಸೈಡ್ ಬಂದ್ರೆ M2 ಪ್ರೊಸೆಸರ್ ಲೇಟೆಸ್ಟ್. M2 ಪ್ರೊಸೆಸರ್ ಮಾಡೆಲ್ಸ್ ಇದೆ. ಕಲರ್ಸ್ ಗಳಲ್ಲಿ ನೋಡಬಹುದು, ರೋಸ್ ಗೋಲ್ಡ್, ಸ್ಟಾರ್ ಲೈಟ್,
ಆಲ್ಮೋಸ್ಟ್ ಸ್ಪೇಸ್ ಗ್ರೇ. ಅದು ಬಿಟ್ರೆ ನಿಮ್ಗೆ ಇಲ್ಲೂ ಸ್ಟಾರ್ಲೈಟ್, ಸ್ಪೇಸ್ ಗ್ರೇ ಮಷಿನ್ಸ್, ಸ್ವಲ್ಪ ಆ ಸೈಡ್ ನಿಮಗೆ ಬ್ಲೂ ಕಲರ್ ಮಷಿನ್ಸ್ ಆ ಸೈಡ್ ಇದೆ, ಅದು ತೋರಿಸ್ತೀನಿ ನಾನು ನಿಮ್ಗೆ. ಓಕೆ, ಇದೆಲ್ಲ ಬಂದು ನಿಮ್ಗೆ ಎಲ್ಲ ಏರ್ಗಳೇ ಇದು. ಏರ್ಗಳು ಆ ಸೈಡ್ ಬಂದು M1 ಫುಲ್. M1 ಪ್ರೈಸಸ್ ಬಂದು ನಿಮ್ಗೆ ಅರೌಂಡ್ 55 ಇಂದ ಸ್ಟಾರ್ಟ್ ಆಗುತ್ತೆ, ಕಂಡೀಷನ್ ಚೆನ್ನಾಗಿರೋದು ಮೈನ್ಲಿ. ಇಲ್ಲ ನಿಮ್ಗೆ ಓವರ್ ಡೆಂಟ್ಸ್ ಅದು ಇದು ಇನ್ನೂ ಕಡಿಮೆ ಸಿಗುತ್ತೆ, ಬಟ್ ಕಂಡೀಷನ್ 55 ಇಂದ ಸ್ಟಾರ್ಟ್ ಆಗುತ್ತೆ. 55 to 65 ರೇಂಜ್ ಅಲ್ಲಿ ಇರುತ್ತೆ. M2 ಬಂದ್ರೆ ಅಬೋ 85 ಇರುತ್ತೆ, 85, 88 to 90, 90 to 95 ಈ ತರ ಇರುತ್ತೆ. ಇದೆಲ್ಲ ಕಂಪ್ಲೀಟ್ ಏರ್ ಮಾಡಲ್ಸ್. ಸೊ ಇಲ್ಲಿದೆ ಪ್ರಾಡಕ್ಟ್ಸ್, ಇನ್ನೂ ಕೂಡ ಒಳಗಡೆ ಇದೆ ಪ್ರಾಡಕ್ಟ್ಸ್, ಕಸ ಸೇಲ್ ಆದಂಗೆ ನಾವು ತರಿಸ್ತಾ ಇರ್ತೀವಿ. ಬಟ್ ಈ ಸೈಡ್ ನೋಡ್ಬೋದು, ಇಲ್ಲಿ ಇದೆಲ್ಲ ಬಂದ್ಬಿಟ್ಟು MacBook Pro M1 and M2. ದೆನ್ M2 Pro ಕೂಡ ಇದೆ. ಇದು ಮಾಡೆಲ್ ಬಂದ್ಬಿಟ್ಟು M2 Pro, ಇದು ಲೇಟೆಸ್ಟ್ ಮಾಡೆಲ್. 2.2 lakh rupees ಇದೆ MRP. ನಮ್ಮಲ್ಲಿ ಪ್ರೈಸ್ ಜಸ್ಟ್ ಒಂದು 15-20 days 1 month ಒಳಗಡೆ ನಿಮ್ ಪ್ರೈಸ್ ಬಂದ್ಬಿಟ್ಟು 1,68,000. ಹಂಗೆ 50% ಡಿಸ್ಕೌಂಟ್ ಅಲ್ಲಿ. ಹೌದೌದು, 15% ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. 1,70,000, 1,65,000 ಈ ತರ ರೇಂಜ್ ಎಲ್ಲ ಸಿಗುತ್ತೆ. ಇದು ಬಂದ್ಬಿಟ್ಟು ಮಿಡ್ ನೈಟ್ ಮಾಡೆಲ್, ಲೇಟೆಸ್ಟ್ ಕಲರ್ ಇದು ಆಪಲ್ ಅಲ್ಲಿ. M2 ಇದನ್ನು MacBook Pro M2 ತೋರಿಸ್ತೀನಿ ನೋಡಿ. ಈ ಕಲರ್ಸ್ ಎಲ್ಲ ಹೌದು, ಇದೆಲ್ಲ ಆಲ್ಮೋಸ್ಟ್ ಎಲ್ಲ ವಾರಂಟಿ ಪೀಸಸ್ ಸಿಗೋದು ನಿಮಗೆ, ವಾರಂಟಿ ಪೀಸಸ್. ಬಟ್ M1 ಇಂಟೆಲ್ ತುಂಬಾ ಜನ ಕೇಳ್ತಾರೆ, ಇಂಟೆಲ್ ತಗೊಳ್ಳೋದು M1 ತಗೊಳ್ಳೋದು ಕನ್ಫ್ಯೂಷನ್ ಇರ್ತೀರಂತ. M1 ತರದಲ್ಲಿ ಯೂಸ್ ಮಾಡೋರಿಗೆ ಅಂದ್ರೆ ಆ ವರ್ಕ್ ಗೆ ತುಂಬಾ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಇಂಟೆಲ್ ಸಾಫ್ಟ್ವೇರ್ಸ್ ಗಳು ಬರೀ ಇಂಟೆಲ್ ಗೆ ಸಪೋರ್ಟ್ ಆಗುತ್ತೆ, ಸೊ ಅಂತವ್ರು ಆ ಮಾಡೆಲ್ಸ್ ತಗೋಬಹುದು. ನೀವು ಇಲ್ಲಿ ಬಂದ್ರೆ ಕೂಡ ಸಜೆಸ್ಟ್ ಮಾಡ್ತೀವಿ, ನಿಮ್ ವರ್ಕ್ ನಾವು ಕೇಳ್ತೀವಿ, ಫಸ್ಟ್ ಏನ್ ಯೂಸ್ ಮಾಡ್ತೀವಿ ಅದ್ರ ಮೇಲೆ ನಾವು ಡಿಪೆಂಡ್, ಅದ್ರ ಮೇಲೆ ಕೆಲವೊಂದು ಮಾಡೆಲ್ ಸಜೆಸ್ಟ್ ಮಾಡ್ತೀವಿ, ಯಾವ್ದು ಬೇಕಾದ್ ತಗೋಬಹುದು. ಸರ್ ಇದೆಲ್ಲ ಪ್ರೈಸಿಂಗ್, ಇದೆಲ್ಲ ಬಂದು M2 ಏರ್ಸ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ ಸರ್ M2 ಪ್ರೋಸ್ ಎಲ್ಲ ಬಂದು ಅರೌಂಡ್ ಅಬೋ 95 ಇರುತ್ತೆ. ಎಲ್ಲ ವಾರಂಟಿ ಪೀಸಸ್ ನಿಮ್ಗೆ 7-8 months ವಾರಂಟಿ ರಿಮೈನಿಂಗ್, 9 months ವಾರಂಟಿ ರಿಮೈನಿಂಗ್ ಈ ತರ ಇರುತ್ತೆ. ಅದು ಬಿಟ್ರೆ M2, ಅದ್ ಬಿಟ್ರೆ ಇಲ್ಲಿ ನೋಡಿ M2 Pro, M1 Pro ಸಿಗುತ್ತೆ. ಅದೆಲ್ಲ 240 ಇರೋದು MRP ಗಳೆಲ್ಲ ನಿಮಗೆ 160, 170 ಸಿಗುತ್ತೆ. ಅದು ಬಿಟ್ರೆ ನಿಮಗೆ ಮೇನ್ಲಿ ಆಕ್ಚುಲಿ ಕೆಲವೊಂದು ಟೈಮ್ ಡಿಸ್ಕೌಂಟೆಡ್ ಸೇಲ್ಸ್ ಇರುತ್ತೆ, ಅಂದ್ರೆ ಸ್ಟಾಕ್ಸ್ ಜಾಸ್ತಿ ಬಂದ್ರೆ ಸ್ವಲ್ಪ ಪ್ರೈಸ್ ಡ್ರಾಪ್ಸ್ ಆಗ್ತಾ ಇರುತ್ತೆ ಅಷ್ಟೇ. ಹೌದು, ಸೂಪರ್ ಸರ್. ನೆಕ್ಸ್ಟ್ ಇವಾಗ ಬಂದ್ರೆ ಇದೆಲ್ಲ ಆಯ್ತು MacBook ಸೀರೀಸ್ ಎಲ್ಲ. ಐ ವಾಚಸ್ ಬರೋಣ. ಎಷ್ಟು ಸರ್ ಸ್ಟಾರ್ಟಿಂಗ್ ಪ್ರೈಸ್ ಐ ವಾಚಸ್? ಸ್ಟಾರ್ಟಿಂಗ್ ಲೋರ್ ಎಂಡ್ ಮಾಡೆಲ್ಸ್ ಮೇನ್, ಅದ್ರಲ್ಲೂ ಅಷ್ಟೇ ಕಂಡೀಷನ್ಸ್ ಎಲ್ಲ ಚೆನ್ನಾಗಿರುತ್ತೆ. ಬ್ಯಾಟ್ರಿ ಬ್ಯಾಕಪ್ ಟೆಸ್ಟ್ ನಾವು ಮೇನ್ ಮಾಡೋದು ಯೂಸ್ಡ್ ಅಲ್ಲಿ, ಸೊ ಎಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗಿದ್ ಮಾಡೋದು. ಸ್ಟಾರ್ಟಿಂಗ್ ಪ್ರೈಸ್ ನಿಮ್ಗೆ ಆಲ್ಮೋಸ್ಟ್ 9,000 ಇಂದ ಹಿಡಿದು 35,000 ವರೆಗೂ ಸಿಗುತ್ತೆ. iWatch 3 ಇಂದ iWatch 1, 2 ಎಲ್ಲ ಸೇಲ್ ಮಾಡೋದಕ್ಕಲ್ಲ 3 ಇಂದ ಮಿನಿಮಮ್ ಸ್ಟಾರ್ಟ್ ಮಾಡ್ತೀವಿ, ಯಾಕಂದ್ರೆ ಅದೇ ಲಿಟಲ್ ಅಡ್ಜಸ್ಟ್ ಆಗುವಂತ ಮಾಡೆಲ್ಸ್. ಅದ್ರಲ್ಲಿ ನಿಮಗೆ ಆಲ್ಮೋಸ್ಟ್ 41mm, 44mm, ಅದು ಬಿಟ್ರೆ 44mm, 45mm ಈ ತರ ಇರುತ್ತೆ. ಅಲ್ಟ್ರಾ ವಾಚಸ್ ಗಳು ಸಿಗುತ್ತೆ ಹೊಸದು, ಬಟ್ ಅದೆಲ್ಲ ನಾವು ಸ್ಟಾಕ್ಸ್ ಇಟ್ಕೊಳ್ಳೋದಕ್ಕೆ ಹೋಗಲ್ಲ. ಓಕೆ ಅಂದ್ರೆ ನಾವು ಪ್ರೀ ಆರ್ಡರ್ ಮಾಡಿ ತರಿಸ್ಕೊಡ್ಬೋದು, ಪ್ರೀ ಆರ್ಡರ್ ಮಾಡಬೇಕು. ನೆಕ್ಸ್ಟ್ ಇವಾಗ ಏನೋ ಡೌಟ್ಸ್ ಇರುತ್ತೆ, ಈ ತರ ತಗೊಂಡ್ರೆ ಬಾಕ್ಸ್ ಏನಾದ್ರೂ ಬರ್ಬೋದಾ? ಬಿಲ್ ಬಾಕ್ಸ್ ಪ್ರತಿಯೊಂದು ಲ್ಯಾಪ್ಟಾಪ್ಸ್ ಇರುತ್ತೆ. ಕೆಲವೊಂದು ಲ್ಯಾಪ್ಟಾಪ್ಸ್ ಗಳು ಬಾಕ್ಸ್ ಇಲ್ಲ ಅಂದ್ರೆ, ಬಟ್ ಬೇರೆ ಬಾಕ್ಸ್ ಗಳೆಲ್ಲ ಕೊಡ್ಬೋದು, ತೊಂದ್ರೆ ಇಲ್ಲ. ಬಟ್ ಮೇನ್ ಎಲ್ಲದು ಆಲ್ಮೋಸ್ಟ್ ಬಿಲ್ ಬಾಕ್ಸ್ ಪ್ರತಿಯೊಂದು ಇದ್ದೇ ಇರುತ್ತೆ ಆಕ್ಚುಲಿ ನಮ್ಮಲ್ಲಿ, ವಿತ್ ವಾರಂಟಿ ಇದೆಲ್ಲ ಸಿಗುತ್ತೆ. ನೆಕ್ಸ್ಟ್ ಇವಾಗ ಐಪ್ಯಾಡ್ಸ್ ಬರೋಣ. ಐಪ್ಯಾಡ್ ಅಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿಂದ ಸರ್? ಐಪ್ಯಾಡ್ಸ್ ನಿಮ್ಗೆ ಲೋರ್ ಎಂಡ್ ಮಾಡೆಲ್ಸ್. ಇದು ಐಪ್ಯಾಡ್ ಮಿನಿ 1 ಇದು, ಇದೆಲ್ಲ ನಿಮ್ಗೆ 5,000 ಇಂದ ಸ್ಟಾರ್ಟ್ ಆಗುತ್ತೆ. ಬಟ್ ಜಸ್ಟ್ ಬ್ರೌಸಿಂಗ್ ಗೋಸ್ಕರ ಅದು ಹೇಳ್ಬಿಡ್ತೀವಿ ಕಸ್ಟಮರ್ಸ್ ಗೆ, ಬ್ರೌಸಿಂಗ್ ಮಾಡೋರ್ಗೆ ಮಾತ್ರ. ಆಪ್ಸ್ ಇನ್ಸ್ಟಾಲ್ ಮಾಡ್ತೀನಿ ಅಂತ ಆಗಲ್ಲ, ಅದೆಲ್ಲ ಆಗಲ್ಲ. ಐಪ್ಯಾಡ್ ಈಗ ಮಿನಿ 3, ಮಿನಿ 4, 5 ಇದೆಲ್ಲ ಯೂಸ್ ಮಾಡ್ಕೋಬಹುದು ಅದ್ರಲ್ಲಿ ಆರಾಮಾಗಿ. ಕೆಳಗಡೆಯಿಂದ ಬಂದ್ರೆ ಏರ್ಸ್ ಮಾಡೆಲ್ಸ್ ಇದಾವೆ. ಐಪ್ಯಾಡ್ ಮಿನಿ 6 Gen, 7 Gen, 8 Gen. ಅದು ಬಿಟ್ರೆ ನಿಮ್ ಕೆಳಗಡೆನೂ ಅಷ್ಟೇ ಸೇಮ್ Air 2, Air 3, Air 4, ಮಿನಿ 5th Gen, 6th Gen ಎಲ್ಲ ಇರುತ್ತೆ. ನಿಮ್ಗೆ ಐಪ್ಯಾಡ್ಸ್ 6,000 ಇಂದ ಹಿಡಿದು 50,000 ವರೆಗೂ ಸಿಗುತ್ತೆ ಮೇನ್. ನೆಕ್ಸ್ಟ್ ಇವಾಗ ಆಪಲ್ ಕೀಬೋರ್ಡ್, ಮೌಸ್ ಇದೆ. ಅದು ಬಿಟ್ರೆ ಮೇಲೆ ಸ್ಪೇಸ್ ಗ್ರೇ ಮೌಸಸ್, ಅದು ವೈರ್ಲೆಸ್ ಚಾರ್ಜರ್ಸ್. ಆಮೇಲೆ ಅದ್ ಬಿಟ್ರೆ 20 ವಾಟ್ ಚಾರ್ಜರ್ಸ್ ಎಲ್ಲ ಒರಿಜಿನಲ್ ಸಿಗೋದು. ಮೇನ್ 20 ವಾಟ್ ಚಾರ್ಜರ್ ಅಲ್ಲಿ ಜನರು ಮೋಸ ಆಗೋದು ಜಾಸ್ತಿ ಆಕ್ಚುಲಿ. ಈ ಲೋಕಲ್ ಗಳೆಲ್ಲ ಬರುತ್ತೆ, ಲೋಕಲ್ ಗಳು ಯೂಸ್ ಮಾಡೋದ್ರಿಂದ ಐಫೋನ್ಸ್ ಗಳಿಗೆ ಡೈರೆಕ್ಟ್ ಬ್ಯಾಟರಿ ಎಫೆಕ್ಟ್ ಗಳಾಗೋದು ಜಾಸ್ತಿ. ಸೊ ಬೆಟರ್ ಒರಿಜಿನಲ್ ಯೂಸ್ ಮಾಡಬೇಕು. ಅದು ಹೆಂಗೆ ಡಿಫರೆನ್ಸ್ ಕಂಡುಹಿಡಿಯಬಹುದು? ಅಲ್ಲ, ನಿಮಗೆ ನಾವು ಏನ್ ಮಾಡ್ತೀವಿ ಅಂದ್ರೆ, ಮತ್ತೆ ಸ್ಮಾಲ್ ವೇಯಿಂಗ್ ಮಷೀನ್ ಇದೆ. ವೇಯಿಂಗ್ ಮಷೀನ್ ಅಲ್ಲಿ ಡಿಫರೆನ್ಸ್ ಗೊತ್ತಾ? 10 grams, ಈಗ 60 grams ಇರೋ ಕಡೆ 50 grams ಇರುತ್ತೆ. ಇಂಥದ್ದೆಲ್ಲದೆಲ್ಲ ಫೈಂಡ್ ಔಟ್, ಅದನ್ನು ಕಸ್ಟಮರ್ ಎಕ್ಸ್ಪ್ಲೇನ್ ಮಾಡ್ತೀವಿ, ಈ ತರ ಬರುತ್ತೆ ಅಂತ. ಓಕೆ ಸರ್, ಇವಾಗ ಐಪ್ಯಾಡ್ಸ್ ಎಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲ ಹೇಳಿದ್ರಿ. ಇದರಲ್ಲಿ ಪ್ರೋ ಸೀರೀಸ್, ಹೈಯರ್ ಎಂಡ್ ಮಾಡೆಲ್ಸ್ ಅಂದ್ರೆ? ಹೌದು ಸರ್, ಇಲ್ಲ ಪ್ರೋ ಸೀರೀಸ್ ನೋಡ್ಕೋಬಹುದು. ಬಾಕ್ಸ್ ಪೀಸಸ್ ಗಳಿದೆ. ಬಾಕ್ಸ್ ಪೀಸ್ ಅಂದ್ರೆ ಓಪನ್ ಬಾಕ್ಸ್ ಪೀಸಸ್ ಇವೆಲ್ಲ. ಇದು ಇದಲ್ಲದ್ರೆ ನಿಮಗೆ 10.5 inches, 11 inches, 12.9 inches ಎಲ್ಲ ಸಿಗುತ್ತೆ. ಫೇಸ್ ಐಡಿ ಮಾಡೆಲ್, ಟಚ್ ಐಡಿ ಮಾಡೆಲ್, ಅದ್ ಬಿಟ್ರೆ ಲೇಟೆಸ್ಟ್ M1 ಪ್ರೊಸೆಸರ್ಸ್ ಎಲ್ಲ ಮಾಡೆಲ್ಸ್ ಗಳು ಸಿಗುತ್ತೆ. ಸೊ ಪ್ರೈಸಸ್ ಬಂದು ನಿಮಗೆ ಹೋಟೆಲ್ ಹೊರಗಡೆ, ಯಾಕಂದ್ರೆ ಆಪಲ್ ರೀಸೇಲ್ ವ್ಯಾಲ್ಯೂ ಚೆನ್ನಾಗಿರೋ ಕಾರಣದಿಂದ ಐಪ್ಯಾಡ್ಸ್ ಗಳಲ್ಲಿ ನಿಮಗೆ ಈಗ ಒಂದು 80,000 MRP ಇರೋ ಪ್ರಾಡಕ್ಟ್ಸ್ ಗಳು ಲೇಟೆಸ್ಟ್ ನಿಮ್ಗೆ ಒಂದು 55,000 ಅಲ್ಲಿ ಸಿಗುತ್ತೆ. ಅಂದ್ರೆ ಓಪನ್ ಬಾಕ್ಸ್ ಅಲ್ಲಿ ಲೆಸ್ ಯೂಸ್ಡ್, ಜಾಸ್ತಿ ದಿವಸ ಯೂಸ್ ಆಗಿರಲ್ಲ, ನೋಡೋದಕ್ಕೆ ಹೊಸದಿದ್ದಂಗೆ ಇರುತ್ತೆ. ಇಲ್ಲೊಂದು ಪ್ರಾಡಕ್ಟ್ ನೋಡಬಹುದು, ಇದೆಲ್ಲ M1 ನಿಮ್ಗೆ ಇದು ಲೇಟೆಸ್ಟ್.
ಟೂ ಕ್ಯಾಮ್ರಾಸ್ ಬಂದಿದೆ. ಇದೆಲ್ಲ ಬಂದು ನಿಮ್ಗೆ ಅರೌಂಡ್ ಪ್ರೈಸಸ್ ಬಂದು ನಿಮ್ಗೆ ಅರೌಂಡ್ 70,000, 80,000, 90,000 ಇಲ್ಲ 65,000 ಇದೆಲ್ಲ ನೋಡ್ಕೊಂಡು. ಇದು ಅಷ್ಟೇ, ಇದು M1 ನಿಮ್ಗೆ ಡುವಲ್ ಕ್ಯಾಮ್ರಾ ಲೇಟೆಸ್ಟ್ M1 ನಿಮ್ಗೆ. ಇದು ಬಂದ್ಬಿಟ್ಟು 128GB. ಇದೆಲ್ಲ ನಿಮ್ಗೆ ಅರೌಂಡ್ ಒಂದು ಸಿಗ್ಬೋದು ಒಂದು 55 ರೇಂಜು, 50 ರೇಂಜು. ಡಿಪೆಂಡ್ಸ್ ಆನ್ ಕಂಡೀಷನ್ ಪ್ರೈಸ್ ಹೋಗ್ತಾ ಇರುತ್ತೆ. ಈಗ ನಾನು ಹೇಳೋ ಪ್ರೈಸ್ ಬಂದ್ಬಿಟ್ಟು ನಾಳೆ ಬಂದಾಗ ಬೇರೆ ಪ್ರಾಡಕ್ಟ್ಸ್ ಇರುತ್ತೆ, ಅದು ಇನ್ನೂ ಕಡಿಮೆಗೂ ಸಿಗ್ಬೋದು, ಇನ್ನು ಜಾಸ್ತಿ ಸಿಗ್ಬೋದು. ಸೊ ಪ್ರೈಸ್ಗಳು ಆ ಥರ ಡಿಫ್ರೆನ್ಶಿಯೇಟ್ ಆಗ್ತಾ ಹೋಗುತ್ತೆ. ಓಕೆ ಸರ್. ನೆಕ್ಸ್ಟ್ ಐಫೋನ್ಸ್ ಬಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಐಫೋನ್ಸ್ ನಮ್ಮಲ್ಲಿ ಹ್ಯೂಜ್ ಆಗಿರುತ್ತೆ, ಕಲೆಕ್ಷನ್ಸ್ ತುಂಬಾ ಹ್ಯೂಜ್ ಆಗಿರುತ್ತೆ. ನೋಡ್ಬೋದು ಪ್ರತಿಯೊಂದು ಮಾಡೆಲ್ಸ್ ಇದಾವೆ ಇಲ್ಲಿ ನಿಮ್ಗೆ. ಅದೇ ಇಲ್ಲಿ ನೋಡ್ಕೊಂಡಿದ್ರೆ ಐಫೋನ್ ಸ್ಟಾರ್ಟ್ ಆಗೋದು ನಿಮ್ಗೆ ಲೋವರ್ ಎಂಡ್ಸ್ ನಿಮ್ಗೆ 4,000 ಇಂದ ಸ್ಟಾರ್ಟ್, ಅಂದ್ರೆ ಅದು 5, 6 ಈಗ 6,000-7,000 ಸಿಗೋದು. ಬಟ್ ಅದು ಸಜೆಸ್ಟ್ ಮಾಡಕ್ ಹೋಗಲ್ಲ, ಅಪ್ಡೇಟ್ ಗೂಗಲ್ ಪೇ, ಫೋನ್ ಪೇ ಎಲ್ಲ ವರ್ಕ್ ಆಗಲ್ಲ ಮೇನ್ ಅದು. ಅದನ್ನ ಮಿನಿಮಮ್ ಅಂದ್ರೆ ಐಫೋನ್ 8 ಇಂದ ಹೋಗೋದು ಬೆಟರ್ ಅಂತೀವಿ. ಐಫೋನ್ 8 ಅಂದ್ರೆ 15,000 ಇಂದ ಸ್ಟಾರ್ಟ್ ಆಗುತ್ತೆ, 15-16 ಅದು ಹೋಗ್ಬೋದು. ಫಸ್ಟ್ ಜನ್ ಹೋಗ್ಬೋದು, ತೊಂದ್ರೆ ಇಲ್ಲ. 6S ಅಲ್ಲಿ ಗೂಗಲ್ ಪೇ, ಫೋನ್ ಪೇ ಕೆಲವೊಂದ್ರಲ್ಲಿ ವರ್ಕ್ ಆಗುತ್ತೆ ಹಳೆ ಆಪಲ್ ಐಡಿ ಯೂಸ್ ಮಾಡೋರಿಗೆ. ಅದನ್ನು ಕೂಡ ಹೇಳ್ತೀವಿ, ಅದ್ರ ರೀತಿ ಅಂತ ಹೇಳ್ತೀವಿ, ಅದ್ರ ಪ್ರಕಾರ ತಗೊಂಡು ನೋಡ್ಕೋಬಹುದು. ಇಲ್ಲಿ ಐಫೋನ್ಸ್ ಮಾಡೆಲ್ ಅಲ್ಲಿ ಈಗ 6S, 7, 8, 8+, XR, SE ಸೆಕೆಂಡ್ ಜೆನ್, 11 Pro, 12 Pro, 13 Pro, 11, 12, 13 ಎಲ್ಲ ಮಾಡೆಲ್ಸ್. ಈಗ ಮಿನಿ ಮಾಡೆಲ್ಸ್ 12 ಮಿನಿ, 13 ಮಿನಿ, SE ಸೆಕೆಂಡ್ ಐಫೋನ್ 8 ಗಳು ಇಲ್ಲಿ ಬಂತ ನೋಡ್ಕೊಂಡು ಹೋಗುತ್ತೆ. 14 ಇದೆ ಸರ್. 14 ಇದೆ. 14 ಜಾಸ್ತಿ ಇಲ್ಲ ಕಲೆಕ್ಷನ್ಸ್. ಇಲ್ಲೊಂದಿದೆ 14 ರೆಡ್ ಕಲರ್ ವಾರಂಟಿ ಪೀಸಸ್ ಇವೆಲ್ಲ. ಇದನ್ನ ನಿಮ್ಗೆ ಅರೌಂಡ್ ಒಂದು 60 ಇಂದ 65 ರೇಂಜ್ ಅಲ್ಲಿ ಇರುತ್ತೆ. ಇದು ಸಾರಿ 14+, ಅದು 14 ಸ್ಟಾಕ್ಸ್ ಅದು ಚೇಂಜ್ ಆಗ್ತಾ ಒಂದೊಂದು ಬರುತ್ತೆ, ಬಟ್ ಸೇಲ್ ಆಗ್ತಾ ಇರುತ್ತೆ. ಬೇಗ ಬಂದ್ರೆ ಬರ್ತಾ ಇರುತ್ತೆ, ಬಟ್ ಡೈಲಿ ಸ್ಟಾಕ್ಸ್ ರೊಟೇಟ್ ಆಗ್ತಾ ಇರುತ್ತೆ ನಮ್ಮಲ್ಲಿ. ಓಕೆ ಸರ್. ನೆಕ್ಸ್ಟ್ 12 Pro ಅಂದ್ರೆ ಎಷ್ಟು ಬರ್ಬೋದು? 12 Pro ಎಲ್ಲ ನಾರ್ಮಲ್ ನಿಮ್ಗೆ ಅಬೋ 53 ಇರುತ್ತೆ. ನಮ್ ಮೇನ್ ಆಕ್ಚುಲಿ ಏನಂದ್ರೆ ಇವಾಗ ನಮ್ ಪ್ರಾಡಕ್ಟ್ಸ್ ಐಫೋನ್ಸ್ ನಿಮ್ ಪ್ರೈಸಿಂಗ್ ಸ್ವಲ್ಪ ಡಿಫ್ರೆನ್ಶಿಯಲ್ ಕಾಣಿಸ್ಬೋದು. ಯಾಕಂದ್ರೆ ಮೇನ್ ನಾವು ರಿಪೇರ್ ಪ್ರಾಡಕ್ಟ್ಸ್, ಡಿಸ್ಪ್ಲೇ ರಿಪ್ಲೇಸ್ ಆಗಿರೋದು, ಇಲ್ಲ ಮದರ್ ರಿಪೇರ್ ಆಗಿರೋದು, ಲಿಕ್ವಿಡ್ ಅಂತದ್ದು ಬರ್ತವೆ, ಅದನ್ನ ಸೇಲ್ ಮಾಡೋದಕ್ಕೆ ಹೋಗಲ್ಲ. ಅದೆಲ್ಲ ಸ್ವಲ್ಪ ಕಡಿಮೆ ಪ್ರೈಸ್ ಅಲ್ಲಿ ಇರುತ್ತೆ, ಬಟ್ ಅದು ಪ್ರಯೋಜನ ಇರಲ್ಲ. ಸೊ ಡಿಸ್ಪ್ಲೇ ಕ್ವಾಲಿಟಿಲೇ ಗೊತ್ತಾಗ್ಬಿಡುತ್ತೆ ಇದು ಲೋಕಲ್ ಒರಿಜಿನಲ್. XR ಎಲ್ಲ ಎಷ್ಟು ಬರ್ಬೋದು ಸರ್? XR ಎಲ್ಲ ನಿಮ್ಗೆ ಅಬೋ ಒಂದು 19, 20, 21 ರೇಂಜ್ ಅಲ್ಲಿ ಸಿಗುತ್ತೆ. ಹೌದೌದು. ಮಿನಿ ಸೀರೀಸ್ ಅಂದ್ರೆ ಎಷ್ಟು ಆಗ್ಬೋದು? ಮಿನಿ ಸೀರೀಸ್ ಅಂದ್ರೆ ನಿಮ್ಗೆ ಐಫೋನ್ 12 ಮಿನಿ ನಿಮ್ಗೆ ಅರೌಂಡ್ ಒಂದು 30 ರೇಂಜ್ ಅಲ್ಲಿ ಇರುತ್ತೆ. ನಿಮ್ಗೆ 28 to 30 ಈ ತರ ರೇಂಜ್ ಅಲ್ಲಿ ಇರುತ್ತೆ. ಇದೆಲ್ಲ SE ಸೆಕೆಂಡ್ ಜೆನ್. SE ಸೆಕೆಂಡ್ ಜೆನ್ ಅಲ್ಲಿ ನಿಮ್ಗೆ 18, 19, 20, 21 ಈ ತರ ರೇಂಜ್ ಅಲ್ಲಿ ಇರುತ್ತೆ. ಮೇಲ್ಗಡೆ ಇರೋದೆಲ್ಲ 6+, 7+, ಅದೆಲ್ಲ ನಿಮ್ಗೆ ಅರೌಂಡ್ 8,000, 9,000, 10. ಲ್ಯಾಪ್ಟಾಪ್ಸ್ ಗೆ ವಿಂಡೋಸ್ ಲ್ಯಾಪ್ಟಾಪ್ಸ್ ಅಂದ್ರೆ ಎಷ್ಟಿಂದ ಪ್ರೈಸಿಂಗ್ ಸ್ಟಾರ್ಟ್ ಆಗುತ್ತೆ ಸರ್? ವಿಂಡೋಸ್ ಲ್ಯಾಪ್ಟಾಪ್ ನಿಮಗೆ 10,000 ಇಂದ ಸ್ಟಾರ್ಟ್ ಆಗುತ್ತೆ. ಅದು ಆಕ್ಚುಲಿ ಆಲ್ಮೋಸ್ಟ್ ನಾವು ಅಪ್ಗ್ರೇಡ್ ವರ್ಷನ್ಸ್ ಕೊಡೋದು, ಅದು SSD ಅಪ್ಗ್ರೇಡ್ ಮಾಡ್ಕೊಂಡೆ ಕೊಡೋದು. 10,000 ಇಂದ 70,000 ವರೆಗೂ ಇರುತ್ತೆ ಪ್ರಾಡಕ್ಟ್ಸ್. ಲೋವರ್ ಎಂಡ್ ಇಂದ ಹೈಯರ್ ಎಂಡ್ ಮಾಡೆಲ್ ವರೆಗೂ ಇರುತ್ತೆ. ಈಗ ಕೆಲವೊಂದು ನಿಮ್ಗೆ ನೋಡ್ಕೋಬಹುದು, ಈ ತರ ವೇರಿಯಂಟ್ಸ್ ಗಳೆಲ್ಲ ಬಂದು ಇದೆಲ್ಲ ಪೆನ್ಸಿಲ್ ಸಪೋರ್ಟ್ ಆಗುವಂತದ್ದು, ಪೆನ್ ಸಪೋರ್ಟ್ ಆಗುವಂತದ್ದು, ಇಂಥದ್ದೆಲ್ಲ ಇದಾವೆ. ಈ ತರ ಮಾಡೆಲ್ಸ್ ಎಲ್ಲ ಬಂದು ಇದೆಲ್ಲ ನಿಮ್ಗೆ ಅರೌಂಡ್ ಒಂದು 40 ರೇಂಜ್ ಅಲ್ಲಿ ಸಿಗುತ್ತೆ. ಈ ತರ ಮಾಡೆಲ್ಸ್ ವೆರಿ ಸ್ಲಿಮ್ ವೇರಿಯಂಟ್ ಇದ್ರ ನೋಡ್ಕೊಂಡು ಹೋಗೋದು. ಆಕ್ಚುಲಿ ಇದೆ ಆಕ್ಚುಲಿ ಮ್ಯಾಕ್ ಕಾಂಪಿಟೇಟಿವ್ ಆಗಿಬಿಟ್ಟಿದ್ದಾರೆ. ಸೊ ಈ ತರ ಮಾಡೆಲ್ಸ್ ಎಲ್ಲ ಬಂದು ನಿಮ್ಗೆ ಅರೌಂಡ್ 40 ರೇಂಜ್ ಅಲ್ಲಿ ಸಿಗುತ್ತೆ. ಈ ತರ ಮಾಡೆಲ್ಸ್ ಎಲ್ಲ ಬಂದು 25, 30. ಈ ತರ ಮಾಡೆಲ್ಸ್ 20 ಇಂದ ಸ್ಟಾರ್ಟ್ ಆಗುತ್ತೆ, 25, 30 ಇಂದ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಇದೆಲ್ಲ ಸ್ವಲ್ಪ ಪ್ರೈಸಿಂಗ್ ಸ್ವಲ್ಪ ಅಪ್ ಇರುತ್ತೆ, 30, 40, 50 ಎಲ್ಲ ಇರುತ್ತೆ. ನೀವು ಈ ಸೈಡ್ ಬರ್ತಾ ಹೋದ್ರೆ ಈಗ ನಿಮ್ಗೆ ಈ ಸೈಡ್ ಎಲ್ಲ ಕಡಿಮೆ ಪ್ರೈಸ್. ಇದೆಲ್ಲ ಗೇಮಿಂಗ್ ಲ್ಯಾಪ್ಟಾಪ್ಸ್ ಸಿಗುತ್ತೆ. ಗೇಮಿಂಗ್ ಲ್ಯಾಪ್ ನಮ್ಮಲ್ಲಿ ಆಕ್ಚುಲಿ ಏನಾದ್ರೆ ವೆರಿ ಬಿಸ್ನೆಸ್ ಸೀರೀಸ್ ಮಾಡೆಲ್ಸ್ ಇಡಕ್ಕೆ ಎಲ್ಲ ತರ ಮಾಡೆಲ್ಸ್ ಇಡ್ತೀವಿ. ಕೆಲವೊಂದು ಬೈಬ್ಯಾಕ್ಸ್ ಬರುತ್ತೆ, ಕಸ್ಟಮರ್ ಇಲ್ಲಿಂದ ಅಲ್ಲಿ ಅಪ್ಗ್ರೇಡ್ ಆಗಿರ್ತಾರೆ, ಎಲ್ಲ ಅಲ್ಲಿಂದ ಇಲ್ಲಿ ಅಪ್ಗ್ರೇಡ್, ಈ ತರ ಮಾಡೆಲ್ಸ್ ಗಳು ಇರುತ್ತೆ ನಮ್ಮಲ್ಲಿ ವಿಂಡೋಸ್. ಸೊ ಇದ್ರಲ್ಲಿ ನಿಮ್ಗೆ ಲೋವರ್ ಎಂಡ್ ಅಂತ ಹೇಳಿ ಆ ಸೈಡ್ ಅಲ್ಲಿಂದ ನೋಡ್ಕೊಂಡ್ ಬಂದ್ರೆ ನಿಮ್ಗೆ 10,000 ಸ್ಟಾರ್ಟ್ ಆಗುತ್ತೆ. 10, 12, 15 ಈ ತರ ಪ್ರೈಸ್ ಗಳಿಂದ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಬಂದು ನಿಮ್ಗೆ 10,000 ಅಲ್ಲಿ ಸಿಗುತ್ತೆ, ಸ್ವಲ್ಪ ಓಲ್ಡರ್ ಮಾಡೆಲ್ಸ್. ಈ ತರ ಮಾಡೆಲ್ಸ್ ಇಲ್ಲ ಬೇರೆ ನೋಡ್ಕೊಂಡು ಹೋಗ್ಬೋದು. ಡಿಫ್ರೆಂಟ್ ಮಾಡೆಲ್ಸ್ ಗಳೇ ಇದಾವೆ ಎಲ್ಲ ಇಲ್ಲಿ, ಬೇರೆ ತರ ಮಾಡಲು. ಈಗ ಡೆಲ್ HP ಇಲ್ಲಿ ಅದೇ ತರದ ಬೇರೆ ಈಗ ನಾನ್ ಟಚ್ ಈ ತರ ಎಲ್ಲ ಸಿಗುತ್ತೆ. ಇದೆಲ್ಲ ಅಷ್ಟೇ ನಮ್ಮಲ್ಲಿ 3rd gen ಇಂದ ಹಿಡಿದು 12th gen ವರೆಗೂ ಇರುತ್ತೆ ಲ್ಯಾಪ್ಟಾಪ್ಸ್. ಲೇಟೆಸ್ಟ್ ಬಂದ್ಬಿಡುತ್ತೆ. ಈಗ ಕೆಲವೊಂದು ಟೈಮ್ ಏನಾಗುತ್ತೆ, ಕಸ್ಟಮರ್ ಈಗ ಮೊನ್ನೆ ಒಬ್ಬರು ಕಸ್ಟಮರ್ ಟೂಲ್ ಅಲ್ಲೊಂದಿದೆ ಲ್ಯಾಪ್ಟಾಪ್ ತೋರಿಸ್ತೀನಿ ನಾನು ನಿಮ್ಗೆ. ಈಗ ಮಾಡ್ಕೊಂಡು ಹೋಗಿ ಈಗ ಇಲ್ಲೆಲ್ಲ ಇತ್ತು, ಬಟ್ ಅಲ್ಲಿ ನೋಡ್ಕೊಂಡು ಅಲ್ಲಿ ಒಂದ್ ಲ್ಯಾಪ್ಟಾಪ್ ಇದೆ. ಮೊನ್ನೆ ಕಸ್ಟಮರ್ ಕಂಪ್ನಿ ತಗೊಂಡಿರೋದು ಸರ್, ಅವ್ರು ತಗೊಂಡ್ಬಿಟ್ಟಿದ್ದಾರೆ. ಅವರು 2,20,000 ಕೊಟ್ಟು ತಗೊಂಡಿದ್ದಾರೆ. ಬಟ್ ನಮಗೆ ನಾವೀಗ ಸೇಲ್ ಮಾಡ್ತಾ ಇರೋದು, ಅವರು ಬಂದ್ ಮ್ಯಾಕ್ ಬುಕ್ ಅಪ್ಗ್ರೇಡ್ ಆದ್ರು. ನಾವು ಹೇಳಿದ್ರೆ ರೀಸೇಲ್ ವ್ಯಾಲ್ಯೂ ಥಿಂಕ್ ಬೈಡ್ ಎಕ್ಸ್ಟರ್ನಲ್ ರೀಸೇಲ್ ವ್ಯಾಲ್ಯೂ ಬರಲ್ಲ ಅಂತ. ಸೊ ಈಗ ನಾವು ತಗೊಂಡಿರೋದು ಆಕ್ಚುಲಿ ಬಂದು 1,20,000 ನಾವೇ ತಗೊಂಡಿರೋದು. ಸೊ ನಾವೇನ್ ಮಾಡ್ತೀವಿ, ಅದನ್ನ 1,25,000 ಸೇಲ್ ಮಾಡ್ತೀವಿ. ಸೇಲ್ ಮಾಡ್ತಾ ಇದೀವಿ ಅಷ್ಟೇ. ಅವ್ರ ಜಾಸ್ತಿ ಏನಿದೆ ಅಷ್ಟೇ. ಥಿಂಕ್ ಬೈಡ್ ಹೈ ಎಂಡ್ ಮಾಡೆಲ್ ಇದು, ಬ್ರ್ಯಾಂಡ್ ನ್ಯೂ. ಹೌದು.
ಓಕೆ ಸೂಪರ್ ವಿತ್ ಬಾಕ್ಸ್ ಎಲ್ಲ ಹಾ ಹೌದೌದು. ಬಟ್ ಕೆಲವೊಂದು ನೋಡ್ಬೋದು ಇದೇ ತರ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಮಷೀನ್ಸ್ ಯೂಸ್ ಸಿಗುತ್ತೆ. ಈಗ ಈ ತರ ಮಾಡೆಲ್ಸ್ ಗಳು ಬಂದು ಕಂಡೀಷನ್ ಚೆನ್ನಾಗಿರುತ್ತೆ, ಬ್ರ್ಯಾಂಡ್ ನ್ಯೂ ತರನೇ ಇರುತ್ತೆ. ಇದೆಲ್ಲ ಬಂದು ನಿಮ್ಗೆ ಅರೌಂಡ್ i5 8 Gen 8GB 256GB ಇದೆಲ್ಲ ಬಂದು ನಿಮ್ಗೆ ಅರೌಂಡ್ 25,000 28,000 ಅಲ್ಲಿ ಸಿಗುತ್ತೆ. ಓಕೆ ನೆಕ್ಸ್ಟ್ ಇನ್ನೊಂದೇನ ಸರ್, ಗೇಮಿಂಗ್ ಅಂತಾನೆ ತುಂಬಾ ಜನ ಕೇಳ್ತಾರೆ. ಗೇಮಿಂಗ್ ಅಂದ್ರೆ ಲ್ಯಾಪ್ಟಾಪ್ಸ್ ಎಷ್ಟು ಪ್ರೈಸ್ ಇಂದ ಸ್ಟಾರ್ಟ್? ಗೇಮಿಂಗ್ ಲ್ಯಾಪ್ಟಾಪ್ಸ್ ನಾರ್ಮಲ್ ಹೈ ಅಂಡ್ ಒಳ್ಳೆ ಗ್ರಾಫಿಕ್ಸ್ ಗೇಮಿಂಗ್ ಸ್ಟಾರ್ಟ್ ಆಗುತ್ತೆ ಸರ್ 35,000 ಇಂದ ಸ್ಟಾರ್ಟ್ ಆಗುತ್ತೆ. 35 40 45 50 ಕೆಳಗಡೆ 60 70 80 ಅಂತದ್ದು ಇರುತ್ತೆ ಹೈ ಅಂಡ್ ಮಾಡೆಲ್ಸ್. ಅಂದ್ರೆ ಹೊಸ ಲ್ಯಾಪ್ಟಾಪ್ 6 months ಇಂತದೆಲ್ಲ ಸಿಗುತ್ತೆ. ಗೇಮಿಂಗ್ ಲ್ಯಾಪ್ಟಾಪ್ಸ್ ಬರೋದು ಕಡಿಮೆ, ಬಟ್ ಪರ್ಟಿಕ್ಯುಲರ್ ಅವ್ರ ಆ ಮಾಡೆಲ್ ಬೇಕು ಅಂತ ಅಂದ್ರೆ ಹೊರಗೆ ತರಿಸ್ಕೊಳ್ಬಹುದು ತೊಂದ್ರೆ ಇಲ್ಲ. ಆಕ್ಚುಲಿ ಬೇರೆ ಸ್ಟೇಟ್ಸ್ ಅಲ್ಲಿ ಇರುತ್ತೆ ಅದು, ಬಟ್ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಕ್ ಹೋಗಲ್ಲ. ಗೇಮಿಂಗ್ ಲ್ಯಾಪ್ಟಾಪ್ ಸ್ವಲ್ಪ ಪ್ರಾಡಕ್ಟ್ಸ್ ಇರುತ್ತೆ, ಅವ್ರಿಗೇನಾದ್ರು ಈ ಮಾಡೆಲ್ ನಂಗೆ ಪರ್ಟಿಕ್ಯುಲರ್ ಬೇಕು ಅಂತ ಅಂದಾಗ ಒಂದು 2-3 days ಅಲ್ಲಿ ಪ್ರಿ ಆರ್ಡರ್ ಮಾಡಿದ್ರೆ ತರಿಸ್ಕೊಡ್ಬಹುದು. ಓಕೆ ಸರ್, ನೆಕ್ಸ್ಟ್ ಇವಾಗ ಸೇಲ್ಸ್ ಬಗ್ಗೆ ಎಲ್ಲ ಆಯ್ತು. ಸರ್ವಿಸ್ ಬಂದ್ರೆ ಇವಾಗ ನಿಮ್ದು ಮಾತ್ರ ಸರ್ವಿಸ್ ಮಾಡ್ತೀರಾ ಅಥವಾ ಈಚೆಯಿಂದ ನಮ್ದು ಲ್ಯಾಪ್ಟಾಪ್ಸ್ ಕೂಡ ಸರ್ವಿಸ್ ಮಾಡ್ತೀರಾ? ಈಗ ಸರ್ವಿಸ್ ನಮ್ದು ಕಂಪ್ಲೀಟ್ ಆಗಿ ಎಲ್ಲ ಮಾಡ್ತೀವಿ ಸರ್ವಿಸ್ ನಾವು. ಈಗ ನಮ್ ಕಸ್ಟಮರ್ಸ್ ನಮ್ಮಲ್ಲಿ ತಗೊಂಡ್ ಮಾಡೋರಿಗೆ ನಿಮ್ಗೆ ಪ್ರೈಸಸ್ ಗಳಲ್ಲಿ ಈಗ ನಮ್ಮ ಹತ್ರ ಲ್ಯಾಪ್ಟಾಪ್ ಒಂದು 2-3 years ಆಗಿರುತ್ತೆ, ಏನೋ ಡಿಸ್ಪ್ಲೇ ಹೊಡೆದೋಯ್ತು ಏನೋ ಆಯ್ತು ಅಂತ ಅಂದಾಗ ನಮ್ ಪ್ರೈಸಸ್ ಬಂದವಾಗ ನಾವೇನ್ ಚಾರ್ಜ್ ಮಾಡ್ತಾ ಇರ್ತೀವೋ ನಮ್ ಕಸ್ಟಮರ್ಗೆ 50% ಕಡಿಮೆ ರೇಟ್ ಅಲ್ಲಿ ಸಿಗುತ್ತೆ. ಸೊ ಹಾಗಂತ ಬೇರೆ ಹೊರಗಡೆ ಬಂದವರಿಗೆ ಸರ್ವಿಸ್ ಅಲ್ಲಿ ಕಡಿಮೆ ರೇಟ್ಗೆ ಸಿಗಲ್ಲ, ಜಾಸ್ತಿ ರೇಟ್ ಆತರ ಇರಲ್ಲ. ಬಟ್ ಕ್ವಾಲಿಟಿ ವೈಸ್ ಪರ್ಫೆಕ್ಟ್ ಆಗಿ ಪ್ರತಿಯೊಂದು ಸ್ಪೇರ್ಸ್ ಆಲ್ ಓವರ್ ಕೆಲವೊಂದ್ ಕಡೆ ಸಿಗದಿರೋ ಸ್ಪೇರ್ಸ್ ನಮ್ಮಲ್ಲಿ ಸಿಗುತ್ತೆ, ತರಿಸ್ಕೊಡ್ತೀವಲ್ಲ. ಆಮೇಲೆ ಸರ್ವಿಸ್ ಇದೆ. ಇವತ್ತು ಮಂಡೇಸ್ ಕ್ಲೋಸ್ ನಮ್ದು, ಇಲ್ಲಾಂದ್ರೆ ಇಂಜಿನಿಯರ್ಸ್ ಟೀಮ್ ಎಲ್ಲ ಇರೋದು. ಸೊ ಇಲ್ಲಿ ಏನೇ ಇದ್ರು ನಾವು ಟೆಸ್ಟಿಂಗ್ ಮಾಡೋದು. ಸರ್ವಿಸ್ ಏನಾಗಲಿ, ಈಗ ಫೋನ್ ಸರ್ವಿಸ್ ಆಗ್ಲಿ ಇಲ್ಲ ಲ್ಯಾಪ್ಟಾಪ್ ಸರ್ವಿಸ್ ಆಗ್ಲಿ ಐಮ್ಯಾಕ್ ಸರ್ವಿಸ್ ಆಗ್ಲಿ ಪ್ರತಿಯೊಂದು ಮಾಡೇ ಮಾಡ್ತೀವಿ ಅದನ್ನ. ಓಕೆ ಸರ್, ನೆಕ್ಸ್ಟ್ ಇವಾಗ ಇನ್ನೊಂದು ಏನಂದ್ರೆ ನಿಮ್ಮ ಹತ್ರ ಎಷ್ಟೊಂದು ಸೆಪರೇಟ್ ರೂಮ್ಸ್ ಎಲ್ಲ ಇದೆ. ಅಂದ್ರೆ ಲೈಕ್ ಏನಕ್ಕೆ ಆತರ ಸೆಪರೇಟ್ ರೂಮ್ಸ್ ಮಾಡಿ? ಆಕ್ಚುಲಿ ಕೆಲವೊಂದು ನಮ್ದು ಮಾರ್ಕೆಟಿಂಗ್ ಸೇಲ್ಸ್ ಟೀಮ್ ಡಿಸ್ಕಷನ್ ಈ ತರ ಆಕ್ಚುಲಿ ಏನಕ್ಕಂದ್ರೆ ಈಗ ನಾವು ಈಗ ಸೇಲ್ಸ್ ತಗೊಂಡು ಕಸ್ಟಮರ್ ಸೇಲ್ ಮಾಡಿದ ತಕ್ಷಣ ಮುಗ್ದೋಯ್ತು ನಾವು ಲಾಭ ತಗೊಂಡು ಹೋದಿ ಅನ್ನೋದು ಇರಲ್ಲ. ನಮ್ಮ ಮೈನು ಕಸ್ಟಮರ್ ತಗೊಂಡ್ಮೇಲೆ ಆಫ್ಟರ್ 2-3 months 6 months ಕಾಲ್ ಮಾಡಿ ಕೇಳ್ತೀವಿ ಕರೆಕ್ಟ್ ರನ್ ಆಗ್ತದೆ. ಅವ್ರಿಗೇನಾದ್ರು ಕೆಲವರು ಹಿಂಜರಿಕೆ ಇರುತ್ತೆ, ಓಕೆ ನಾವು ತಗೊಂಡಿರೋದು ಸೆಕೆಂಡ್ಸ್ ಹಿಂಗೆ ಬರೋದು, ಅದು ಬೇಡ. ಆಕ್ಚುಲಿ ನಾವು ಕ್ವಾಲಿಟಿ ಟೆಸ್ಟೆಡ್ ಮಾಡಿರೋ ಪ್ರಾಡಕ್ಟ್. ಸೊ ನಾವೇ ಕಾಲ್ ಮಾಡಿ ಕೇಳ್ತೀವಿ ಏನಾಗಿದೆ ಇಶ್ಯೂ, ಏನಾದ್ರು ಇಶ್ಯೂಸ್ ಇದೆಯಾ ಫೈಂಡ್ ಔಟ್ ಆಗ್ತದೆ. ಇಶ್ಯೂಸ್ ಇದ್ರೆ ಹತ್ರ ಬನ್ನಿ ಆಫೀಸ್ಗೆ, ರೀಪ್ಲೇಸ್ ಮಾಡ್ತೀವಿ ಹತ್ರ. ಈಗ ಇನ್ಕ್ಲೂಡಿಂಗ್ ವಾರಂಟಿ ಪೀರಿಯಡ್ ಏನಾದ್ರು ಇಶ್ಯೂಸ್ ಆದ್ರೆ ಏನು ಮೈನರ್ ಇಶ್ಯೂಸ್ ಅಂದ್ರೆ ವಿ ಕ್ಯಾನ್ ರೀಪ್ಲೇಸ್ ಇಟ್. ಮೇಜರ್ ಇಶ್ಯೂಸ್ ಅನ್ನ ಫೈಂಡ್ ಔಟ್ ಇಮಿಡಿಯೇಟ್ ಆಗಿ ರೀಪ್ಲೇಸ್ ಆಗ್ಬಿಡುತ್ತೆ ಲ್ಯಾಪ್ಟಾಪ್. ಸೊ ಅದ್ರ ಬಗ್ಗೆ ಚಿಂತೆ ಬೇಡ. ಆಮೇಲೆ ಬಂದು ನಾವು ಕೆಲವೊಂದು ಕ್ಯಾಬಿನ್ಗಳು ಇಟ್ಟಿರ್ತೀವಿ, ಕ್ಯಾಬಿನ್ಗಳಲ್ಲಿ ಕಂಪ್ನೀಸ್ ಗಳಿಂದ ಬರ್ತಾರೆ, ಅವ್ರಿಗೆ ಅವ್ರದ್ದೊಂದು ಡಿಸ್ಕಷನ್ಸ್ ಇರುತ್ತೆ, ಅವ್ರ ಟೀಮ್ ಅವರೆಲ್ಲ ಬರ್ತಾರೆ. ಸೊ ಆ ಟೈಮ್ ಒಳಗಡೆ ಅಲ್ಲಿ ಬೇಕಾದ್ರೆ ಡಿಸ್ಕಷನ್ ಮಾಡಬಹುದು. ಈಗ ನಮ್ ಕಂಪ್ಲೀಟ್ ಆಗಿ ಕಂಪ್ನಿಗಳಿಗೂ ಸರ್ವಿಸ್ ಕೊಡ್ತಾ ಇದೀವಿ, ಸೇಲ್ಸ್ ಆಗ್ಲಿ ಇಲ್ಲ ಜಸ್ಟ್ ಸರ್ವಿಸ್ ಆಗ್ಲಿ ಇಲ್ಲ ಅವ್ರದ್ದೇನೋ ಇಶ್ಯೂಸ್ ಆದ್ರೆ ಸೊ ಎಲ್ಲ ಡಿಸ್ಕಷನ್ಸ್ಗೂ ಇರುತ್ತೆ ಆಕ್ಚುಲಿ ಹಾಗೆ ರೂಮ್ಸ್ ಗಳು. ಹೌದು ಸೂಪರ್ ಸರ್. ಸರ್ ನೆಕ್ಸ್ಟ್ ಇವಾಗ ಸೇಲ್ಸ್ ಸರ್ವಿಸ್ ಬಗ್ಗೆ ಎಲ್ಲ ಹೇಳಿದ್ರಿ, ಲ್ಯಾಪ್ಟಾಪ್ ಸರ್ವಿಸ್ ಕೂಡ ಮಾಡ್ತೀರಂತ. ಇವಾಗ ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ, ಇವಾಗ ಐಫೋನ್ ಎಷ್ಟೊಂದು ಜನ ಸ್ಕ್ರೀನ್ ಡ್ಯಾಮೇಜ್ ಆಗಿರುತ್ತೆ, ಡಿಸ್ಪ್ಲೇ ಚೇಂಜ್ ಮಾಡಬೇಕು, ಲ್ಯಾಪ್ಟಾಪ್ಸ್ ಮ್ಯಾಕ್ ಬುಕ್ಸ್ ಎಲ್ಲ ಸಾಫ್ಟ್ವೇರ್ ಅಪ್ಗ್ರೇಡ್ ಮಾಡ್ಬೇಕಂದ್ರೆ ಆತರ ಆಪ್ಷನ್ಸ್ ಇದೆಯಾ? ತುಂಬಾ ಇದೆ ಆತರ ಆಪ್ಷನ್ಸ್. ಈಗ ಸಾಫ್ಟ್ವೇರ್ ಅಪ್ಗ್ರೇಡ್ ಆಗಲಿ, ಸಾಫ್ಟ್ವೇರ್ ಅಪ್ಗ್ರೇಡ್ ಅಲ್ಲಿ ಇವಾಗ ಕೆಲವೊಂದು ಮಾಡೆಲ್ಸ್ ಗಳಿಗೆ ಹಳೆ ಮಾಡೆಲ್ಸ್ ಗಳಿಗೆ ಲೇಟೆಸ್ಟ್ ಓಎಸ್ ಗಳು ರನ್ ಆಗಲ್ಲ. ಕೆಲವೊಂದು ಮಾಡೆಲ್ಸ್ ಗಳಿಗೆ ಅಂದ್ರೆ ಈಗ ಲೇಟೆಸ್ಟ್ ಓಎಸ್ ಅಪ್ಗ್ರೇಡ್ ಮಾಡಬಹುದು, ಅದನ್ನು ಮಾಡಬಹುದು, ಸ್ವಲ್ಪ ಕ್ರ್ಯಾಕ್ ಮಾಡ್ಕೋಬಹುದು ಅದನ್ನ ಅಪ್ಗ್ರೇಡ್. ಸೊ ಆದ್ರೆ ಯಾಕಂದ್ರೆ ಆಪಲ್ ಅಲ್ಲಿ ಓಎಸ್ ಅಂತ ಸೆಪರೇಟ್ ಬೈ ಮಾಡೋ ತರ ಇರಲ್ಲ, ಎಲ್ಲ ಫ್ರೀನೇ ಆಕ್ಚುಲಿ. ಒಂದ್ಸತಿ ಆಪಲ್ ಪ್ರಾಡಕ್ಟ್ಸ್ ಲೈಫ್ ಟೈಮ್ ಕೊಡ್ಲೇಬೇಕು ಅವ್ರು ಓಎಸ್ ಫ್ರೀ. ಸೊ ಹಾಗೆ ನಿಮಗೆ ಫೋನ್ ಅಲ್ಲಿ ಈಗ ಡಿಸ್ಪ್ಲೇ ಹೊಡೆದೋಯ್ತು, ಇಲ್ಲ ಲ್ಯಾಪ್ಟಾಪ್ ಡಿಸ್ಪ್ಲೇ ಹೊಡೆದೋಯ್ತು, ಇಲ್ಲ ಬೋರ್ಡ್ ಹಾಳಾಯ್ತು, ಲಿಕ್ವಿಡ್ ಡ್ಯಾಮೇಜ್ ಹಾಳಾಯ್ತು, ಸೊ ಏನಿದ್ರು ನಮ್ಮಲ್ಲಿ ರೀಪ್ಲೇಸ್ಮೆಂಟ್ ಆಪ್ಷನ್ ಇದ್ದೇ ಇರುತ್ತೆ. ಸೊ ಮೇನ್ ಎಲ್ಲಾ ಕಡೆ ಸಿಗೋ ಹಾಗೆ ಇದು ಕೆಲವು ಕಡೆ ನೋಡಿರ್ತೀರಾ ನೀವು, ಜಸ್ಟ್ ನಮ್ಮಲ್ಲಿ ಇಲ್ಲ 1000ಗೆ ಗ್ಲಾಸ್ ರಿಪ್ಲೇಸ್ ಮಾಡ್ಬಿಡ್ತೀವಿ ಆಗಲೇ. ಸೊ ನಾವು ಅದನ್ನ ಸಜೆಸ್ಟ್ ಮಾಡೋದಕ್ಕೆ ಹೋಗಲ್ಲ, ಯಾಕಂದ್ರೆ ನೀವು ಅದು ಯಾವಾಗ ಗ್ಲಾಸ್ ಅಂದ್ರೆ ಐಫೋನ್ ಅಲ್ಲಿ 2 layers ಬರುತ್ತೆ. ಒಂದು ಡಿಸ್ಪ್ಲೇ ಆದ್ಮೇಲೆ ಗ್ಲಾಸ್ ಬರುತ್ತೆ, ಆ ಗ್ಲಾಸ್ ಬಂದು ಟಚ್. ಆ ಟಚ್ ಗ್ಲಾಸ್ ಚೇಂಜ್ ಮಾಡ್ತೀರಾ ಜಸ್ಟ್ ಒಂದು 2 to 3 months ಕರೆಕ್ಟಾಗಿ ರನ್ ಆಗುತ್ತೆ ಅಷ್ಟೇ. ಕೆಲವೊಂದು ಅಷ್ಟು ರನ್ ಆಗಲ್ಲ, ಟಚ್ ಇಶ್ಯೂ ಬರೋದು ಆಗುತ್ತೆ. ಸೊ ಬೆಟರ್ ನಾವು ಗ್ಲಾಸ್ ರಿಪ್ಲೇಸ್ಮೆಂಟ್ ಹೋಗಬೇಡಿ, ಡಿಸ್ಪ್ಲೇ ರಿಪ್ಲೇಸ್ಮೆಂಟ್ ಹೋಗಿ. ಅದು ಮಿನಿಮಲ್ ಕಾಸ್ಟ್ ಅಲ್ಲೇ ಇರುತ್ತೆ. ನೀವು ಆಫೀಸ್ಗೆ ಬಂದ್ರೆ ನಾವು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ, ಯಾವ ತರ ಡೂಪ್ಲಿಕೇಟ್ ಹೇಗೆ ಬರುತ್ತೆ, ಒರಿಜಿನಲ್ ಏನಕ್ಕೆ ಬರುತ್ತೆ, ಹೇಗೆ ಡಿಫ್ರೆನ್ಸ್ ಕಂಡು ಹಿಡಿಯೋದು, ಅದ್ರ ಟ್ರೂ ಟೋನ್ ಬರುತ್ತೆ, ಇದ್ರಲ್ಲಿ ಟ್ರೂ ಟೋನ್ ವರ್ಕ್ ಆಗಲ್ಲ, ಸೊ ಹೇಗೆ ಅದ್ರ ಐಸಿ ಹೇಗೆ ಚೇಂಜ್ ಮಾಡ್ತಾರೆ, ಇದರೆಲ್ಲ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ನಾವು ಸರ್ವಿಸ್ ಕೊಡ್ತೀವಿ. ಸೊ ಹಂಗದ ಕಾಸ್ಟ್ಲಿ ಸರ್ವಿಸ್ ಅಂತ ಇರಲ್ಲ, ಅದನ್ನು ಮಿನಿಮಲ್ ಬಜೆಟ್ ಅಲ್ಲೇ ಇರುತ್ತೆ ನಿಮ್ಗೆ ಸರ್ವಿಸ್. ಓಕೆ ಸರ್, ಇದಕ್ಕೆಲ್ಲ ಏನಾದ್ರು ಮುಂಚೆನೆ ಅಪಾಯಿಂಟ್ಮೆಂಟ್ಸ್ ತಗೋಬೇಕಾ ಅಥವಾ ಡೈರೆಕ್ಟ್? ಇಲ್ಲ, ಡೈರೆಕ್ಟ್ ವಾಕಿನ್ಸ್ ಬರ್ಬೋದು ನೀವು. ನಮ್ಮಲ್ಲಿ ಅದಂತ ಟೀಮ್ ಇದೆ, ಆ ಟೀಮ್ ನಿಮ್ಮನ್ನ ಸಜೆಸ್ಟ್ ಮಾಡ್ತಾರೆ, ಏನು ಎತ್ತ ತಗೋತಾರೆ, ನಿಮ್ ಪ್ರಾಡಕ್ಟ್ ಬಗ್ಗೆ ಹೇಳ್ತಾರೆ, ಯಾವ ತರ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಂಜಿನಿಯರ್ ಟೀಮ್ ಇಂದ ತಗೋತಾರೆ, ಇಮಿಡಿಯೇಟ್ ಆಗಿ ಡಯಾಗ್ನೈಸ್ ಮಾಡ್ತಾರೆ. ಆಮೇಲೆ ಕೆಲವೊಂದ್ ಕಡೆ ಡಯಾಗ್ನೈಸ್ ಚಾರ್ಜಸ್ ಅಂತ ಇರುತ್ತೆ, ಇಷ್ಟು ಚಾರ್ಜ್ ಮಾಡ್ಬಿಡ್ತಾರೆ ಡಯಾಗ್ನೈಸ್ಗೆನೆ. ಸೊ ಡಯಾಗ್ನೈಸ್ ಚಾರ್ಜಸ್ ಯಾವುದೂ ಇಲ್ಲ, 24 hours CCTV ರೆಕಾರ್ಡಿಂಗ್ ಇರುತ್ತೆ. ಸೊ ಎನಿ ಟೈಮ್ ಯು ಕ್ಯಾನ್ ಕಮ್
ನೀವು ಬಂದು ನೀವು ಸರ್ವಿಸ್ ಮಾಡ್ಕೊಂಡು ಹೋಗ್ಬೋದು. Okay, ಸೊ ನಾವು ಇನ್ನೊಂದೇನಂದ್ರೆ ಈ ಕೆಲವೊಂದ್ ಕಡೆ 1 hour ಸರ್ವಿಸ್ 2 hour ಸರ್ವಿಸ್ ದಟ್ ಈಸ್ ನಾಟ್ ಒಬ್ಬ ಇಂಜಿನಿಯರ್ ಆಗಿ ಪರ್ಫೆಕ್ಟ್ ಸರ್ವಿಸ್ ಮಾಡಕ್ಕೆ ಟೈಮ್ ತಗೊಂಡು ಸ್ಲೋ ಆಗಿ ಹುಷಾರಾಗಿ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಆಪಲ್ ಅನ್ನೋದು ಸೆನ್ಸಿಟಿವ್ ಪ್ರಾಡಕ್ಟ್ಸ್ ಗಳು. ಹುಷಾರಾಗಿ ಸ್ಲೋ ಟೈಮ್ ತಗೋ 1 hour 2 days ವೇಟ್ ಮಾಡಿ ಕೂಡ ಪರ್ಫೆಕ್ಟ್ ಆಗಿ ಮಾಡ್ಬೇಕು. 1 hour ಅಲ್ಲಿ ಮಾಡ್ಕೊಡ್ತೀನಿ ವಿತಿನ್ 30 minutes ಸರ್ವಿಸ್, ನಾನು ಅದನ್ನ ನಂಬೋದಕ್ಕೆ ಹೋಗಲ್ಲ. ಯಾಕಂದ್ರೆ 30 minutes ಅಲ್ಲಿ ಒಂದು ಶಾರ್ಟ್ಸ್ ಅದೇ ಮದರ್ ಬೋರ್ಡ್ ಹಾಳಾಗ್ಬಿಡುತ್ತಲ್ಲ. ಹಾಕೋಗೋ ಅರ್ಜೆಂಟ್ ಅಲ್ಲಿ ಹಾಕ್ಬೇಕಾದ್ರೆ ಒಂದ್ ಕನೆಕ್ಷನ್ ಮಿಸ್ ಆಯ್ತು, ಇಲ್ಲ ಒಂದು ಸ್ಕ್ರೂ ಅಲ್ಲಿ ಮದರ್ ಬೋರ್ಡ್ ಕೆಳಗಡೆ ಸಿಗಾಕಂತು ಅಂತ ಅಂದ್ರೆ ಶಾರ್ಟ್ಸ್ ಆಯ್ತಲ್ಲ. ಸೊ ಆ ಕಾರಣದಿಂದ ಬೆಟರ್ ಸರ್ವಿಸ್ ಹೋಗೋದು ಬೆಟರ್. ಓಕೆ ಸರ್, ನೆಕ್ಸ್ಟ್ ಐ ವಾಚ್ ಕೂಡ ಸರ್ವಿಸ್ ಮಾಡ್ತೀರಲ್ಲ? ಹೌದು, ಐ ವಾಚಸ್ ಕೂಡ ಸರ್ವಿಸ್ ಮಾಡ್ತೀವಿ. ಕೆಲವೊಂದು ಡಿಸ್ಪ್ಲೇಗಳು ಹೊಡೆದಾಕೊಂಡ್ಬಿಟ್ಟಿರ್ತಾರೆ, ಆಮೇಲೆ ಬ್ಯಾಕ್ ಸೈಡ್ ಒಳಗಡೆ ನೋಡ್ಕೊಂಡು ಹೋಗ್ಬೋದು. ಕೆಲವೊಂದು ಗ್ಲಾಸ್ ಗಳು ಹೊಡೆದಾಕೊಂಡಿರ್ತಾರೆ, ಇದ್ರಲ್ಲೆಲ್ಲ ಗ್ಲಾಸ್ ಚೇಂಜ್ ಮಾಡ್ಬೋದು, ತೊಂದ್ರೆ ಇಲ್ಲ. ಆಕ್ಚುಲಿ ಇದ್ರೆಲ್ಲ ಅಷ್ಟು ಇಶ್ಯೂಸ್ ಬರೋ, ಫೋನ್ಗಳಲ್ಲಿ ಮಾತ್ರ ಗ್ಲಾಸ್ ಚೇಂಜ್ ಮಾಡೋದಕ್ಕೆ ಹೋಗ್ಬಾರ್ದು. ಆಮೇಲೆ ಕೆಲವರು ಮ್ಯಾಗ್ನೆಟಿಕ್ ಚಾರ್ಜರ್ ಇದೆ ಹೊಡೆದಾಕೊಂಡ್ಬಿಟ್ಟಿರ್ತಾರೆ, ಇದು ಕೂಡ ರಿಪ್ಲೇಸ್ ಮಾಡ್ಕೋಬಹುದು. ಇಲ್ಲ ಬಟನ್ಸ್ ಹಾಳಾಗಿದೆ ಅದನ್ನು ಕೂಡ ರಿಪ್ಲೇಸ್ ಮಾಡ್ಕೋಬಹುದು. ಇನ್ನೊಂದು ಆಪ್ಷನ್ ಏನಂದ್ರೆ ನೀವು ಹೊಡೆದಾಕೊಂಡ್ಬಿಟ್ಟಿರ್ತೀರಾ, ಸೊ ಬಂದು ಎಕ್ಸ್ಚೇಂಜ್ ಮಾಡ್ಕೋಬಹುದು. ಕೆಲವೊಂದು ಟೈಮು ಅದು ಯೂಸೇ ಇರಲ್ಲ, ನಮಗೂ ರಿಪೇರ್ ಮಾಡಿದ್ರೆ ಅದು ಸೆಲ್ ನಾವು ರಿಪೇರ್ ಪ್ರಾಡಕ್ಟ್ ಸೆಲ್ ಮಾಡೋಕ್ಕಲ್ಲ, ಬಟ್ ಅದು ವ್ಯಾಲ್ಯೂ ಕೊಡ್ತೀವಿ. ಜಸ್ಟ್ ಕೆಲವೊಂದು ಕಸ್ಟಮರ್ ನಮ್ಮಲ್ಲಿ ಬೈ ಮಾಡ್ತಾ ಇದಾರೆ ಅನ್ನೋ ಕಾರಣಕ್ಕೆ ನಾವು ಎಕ್ಸ್ಚೇಂಜ್ ವ್ಯಾಲ್ಯೂ ಬೆಟರ್ ಸೂಪರ್ ಆಗಿ ಕೊಡ್ತೀವಿ. ಸೂಪರ್ ಸರ್. ನೆಕ್ಸ್ಟ್ ಇವಾಗ ಲಾಸ್ಟ್ ಕ್ವಶನ್, ಇನ್ನೊಂದು ಏನೋ ಡೌಟ್ ಇರುತ್ತೆ ಅಂದ್ರೆ ಇ ಎಂ ಐ ಆಪ್ಷನ್ ನಿಮ್ಮ ಹತ್ರ ಇದೆಯಾ ಅಂತ ಸರ್? ಸರ್, ಇ ಎಂ ಐ ಆಪ್ಷನ್ಸ್ ನಮ್ಮಲ್ಲಿ ಇದೆ. ಒಂದು ಬ್ಯಾಂಕ್ ಕನೆಕ್ಟ್ ಆಗಿದೆ, 2 ಬ್ಯಾಂಕ್ಸ್ ಕನೆಕ್ಟ್ ಆಗಿದೆ. ನಿಮ್ದೇನಿಲ್ಲ, ಸ್ಯಾಲರಿ ಅಬೌವ್ 25,000 to 35,000 ಅಬೌವ್ ಸ್ಯಾಲರಿ ಇದ್ರೆ 1 month ಬ್ಯಾಂಕ್ ಸ್ಯಾಲರಿ ಸ್ಲಿಪ್ 3 month ಬ್ಯಾಂಕ್ ಸ್ಟೇಟ್ಮೆಂಟ್ ಇದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಆಗ್ಬಿಡುತ್ತೆ. 1-2 hours ಅಲ್ಲಿ ಆಗ್ಬಿಡುತ್ತೆ. ಅದು ಅಂದ್ರೆ ಅದು ಬ್ಯಾಂಗ್ಳೂರ್ ಲೊಕ್ಯಾಲಿಟಿಗೆ ಮಾತ್ರ ಇರುತ್ತಾ ಅಥವಾ ಇಲ್ಲ, ಆಲ್ ಓವರ್ ಇಂಡಿಯಾ. ಬಟ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಅಷ್ಟೇ, ಏನಿಲ್ಲ. ಹ್ಯಾಸಲ್ ಫ್ರೀ, ಈಸಿಯಾಗಿ ಮಾಡೋದು. ನಮ್ಮ ಟೀಮ್ ಇದೆ, ಅದಕ್ಕಂತಾನು ಇದೆ ಟೀಮ್. ಅವ್ರು ಬಂದು ಎಕ್ಸ್ಪ್ಲೇನ್ ಮಾಡಿ ಏನು ಅಂತ ಹೇಳ್ತಾರೆ. ಅದು ಡೌನ್ ಪೇಮೆಂಟ್ ಅಂತ ಏನಾದ್ರು? ಡೌನ್ ಪೇಮೆಂಟ್ ಏನಿಲ್ಲ, ಫುಲ್ ನಿಮ್ಗೆ ಲೋನ್ ಆಗ್ಬಿಡುತ್ತೆ. ಝೀರೋ ಡೌನ್ ಪೇಮೆಂಟ್. ಹೌದು. ಕೆಲವೊಂದು ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರಲ್ಲ. ಕೆಲವೊಂದು ಪ್ರಾಡಕ್ಟ್ಸ್ ಗಳಿಗೆ ನಾವೇ ರೇಟ್ ಆಫ್ ಇಂಟ್ರೆಸ್ಟ್ ಫ್ರೀ 0 EMI ಕೊಡ್ತೀವಿ. ಕೆಲವೊಂದುಗಳಿಗೆ ನೀವೇ ಕೊಡ್ಬೇಕಾಗಿ. ಫೋನ್ಸ್ ಗಳಿಗೆಲ್ಲ ಬಂದು ನಾವು ಮಾಡೋದಕ್ಕಾಗಲ್ಲ. ಲ್ಯಾಪ್ಟಾಪ್ಸ್ ಗಳು ತಗೊಳ್ಳೋದ್ರೆ ನಾವು ಮಾಡ್ಕೋಬಹುದು 0. ಓಕೆ ಸರ್, ನೆಕ್ಸ್ಟ್ ಬಂದ್ರೆ ಐಮ್ಯಾಕ್. ಆಕ್ಚುಲಿ ಇದೆಲ್ಲ ನೋಡಕ್ಕೆ ಆಗಲ್ಲ, ನಾವು ಈ ತರ ಎಲ್ಲ ಬರೀ ಶೋರೂಮ್ ಅಲ್ಲೇ ನೋಡಕ್ಕಾಗೋದು. ಸೊ ಐಮ್ಯಾಕ್ ಬಗ್ಗೆ ಡೀಟೇಲ್ಸ್ ಸರ್. ಐಮ್ಯಾಕ್ಸ್ ಗಳಲ್ಲಿ ಮೇನ್ ನಮ್ಮಲ್ಲಿ 21 inches ಅಂತ ಸ್ಟಾರ್ಟ್ ಆಗುತ್ತೆ. ಇದು ಬಂದು ಸ್ಲಿಮ್ ಮಾಡೆಲ್ಸ್ ಎಲ್ಲ ನೋಡ್ಕೋಬಹುದು. ಸ್ಲಿಮ್ ಮಾಡೆಲ್ಸ್ ಏನಕ್ಕೆ ನಾವು ಬರೀ ಸ್ಲಿಮ್ ಮಾಡೆಲ್ಸ್ ಇಟ್ಕೊಂಡಿದ್ವಿ, ಯಾಕೆ ತಿಕ್ಕರ್ ವರ್ಷನ್ ಇಟ್ಕೊಂಡಿಲ್ಲ ಅಂದ್ರೆ, ಈಗ ತಿಕ್ಕರ್ ವರ್ಷನ್ ಅಲ್ಲಿ ಗ್ರಾಫಿಕಲ್ ಇಶ್ಯೂಸ್ ಬರೋದು ಜಾಸ್ತಿ ಇದೆ. ಸೊ ಆ ಕಾರಣದಿಂದ ಕಸ್ಟಮರ್ ತಗೊಂಡು ಇಶ್ಯೂಸ್ ಬರೋದು ಬೇಡ ಅಂತ ಸ್ಟಾಪೇ ಮಾಡ್ಬಿಟ್ಟಿದ್ವಿ ಆ ಮಾಡೆಲ್ ಸೇಲ್ ಮಾಡೋದು. ಸೊ ಎಲ್ಲ ಸ್ಲಿಮ್ ಮಾಡೆಲ್ಸ್. ಇಲ್ಲಿ ಬಂದು ನಿಮಗೆ ಪ್ರತಿಯೊಂದು ಮಾಡೆಲ್ ನಾರ್ಮಲ್ ಆಗಿ i5 8GB 1TB ಹಾರ್ಡ್ ಡ್ರೈವ್ ಬರುತ್ತೆ. ಈ ಮಾಡೆಲ್ಸ್ ಗಳಲ್ಲಿ ನಾವೇನ್ ಮಾಡ್ಬಿಟ್ಟಿರ್ತೇವೆ, ಅದನ್ನ ಅಪ್ಗ್ರೇಡ್ ಮಾಡ್ಬಿಟ್ಟಿರ್ತೇವೆ ಆಲ್ರೆಡಿ. ಅದನ್ನ i5 16GB RAM 256GB 512GB 1TB SSDs ಈ ತರ ಎಲ್ಲ ಹಾಕಿರ್ತೀವಿ. ಇದರಲ್ಲಿ 4K ಅಂಡ್ ನಾನ್ 4K ಮಾಡೆಲ್ಸ್ ಗಳು ಬರುತ್ತೆ. ಸೊ ನಿಮ್ಗೆ ನಾರ್ಮಲ್ 4K ಅನ್ನೋದು ಯಾರಿಗೆ ಯೂಸ್ ಆಗುತ್ತೆ, ಅವ್ರಿಗೆ ಎಡಿಟರ್ಸ್ ಇವರಿಗೆಲ್ಲ ಯೂಸ್ ಆಗುತ್ತೆ. ನಾನ್ 4K ನಾರ್ಮಲ್ ಪರ್ಸನ್ಸ್, ಈಗ ಮನೆ ಯೂಸೇಜ್ ಮತ್ತೆ ಜಸ್ಟ್ ಆಫೀಸ್ ಯೂಸೇಜ್ ಇದು ಮಾಡೋರಿಗೆ ಇದು ತಗೋಬಹುದು. 21 inches ಸ್ಕ್ರೀನ್ ಎಲ್ಲ ಇದೆ, ಇಲ್ಲಿಂದ ಇಲ್ಲ ನೋಡಬಹುದು. 20 ಇನ್ನೂ ಒಳ್ಳೆ ಸ್ಟಾಕ್ಸ್ ಇದೆ, ಬಟ್ ಇರೋದು ನಾವು ಚೆನ್ನಾಗಿರೋದನ್ನ ನಾವೇನಕ್ಕೆ ಈಚ್ ಅಂಡ್ ಎವ್ರಿ ಐಮ್ಯಾಕ್ ಓಪನ್, ಯಾಕಂದ್ರೆ ಇದು ನಾರ್ಮಲ್ ಸ್ಕ್ರೂಸ್ ಬರಲ್ಲ, ಕಂಪ್ಲೀಟ್ ಆಪಲ್ ಗ್ಲೂಡ್ ಮಾಡಿರ್ತಾರೆ. ಇದನ್ನ ಓಪನ್ ಮಾಡಿ ನಾವು ಕಂಪ್ಲೀಟ್ ಆಗಿ ಡಸ್ಟ್ ಎಲ್ಲ ರಿಮೂವ್ ಮಾಡಿ ಅದ್ರಲ್ಲಿ ಒರಿಜಿನಲ್ ಹೀಟ್ ಸಿಂಕ್ ಪೇಸ್ಟ್ ಹಾಕಿ RAM SSD ಎಲ್ಲ ಅಪ್ಗ್ರೇಡ್ ಮಾಡಿ ಪರ್ಫೆಕ್ಟ್ ಆಗಿ ಫಾಸ್ಟ್ ರನ್ನಿಂಗ್ 10 days ವರೆಗೂ ಫಾಸ್ಟ್ ರನ್ನಿಂಗ್ ಅಂತ ಕನ್ಫರ್ಮ್ ಆದ ತಕ್ಷಣ ಆಕ್ಚುಲಿ ಆಗುತ್ತೆ. ಓಕೆ ಸರ್, ಇದರದ್ದು ಪ್ರೈಸಿಂಗ್ ಅಂದ್ರೆ ಸ್ಟಾರ್ಟಿಂಗ್ ಎಷ್ಟು ಸರ್? ಪ್ರೈಸಸ್ ನಾರ್ಮಲ್ ಸ್ಲಿಮ್ ಮಾಡೆಲ್ಸ್ ಅಪ್ಗ್ರೇಡ್ ವರ್ಷನ್ 40 ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ. 40, 45, 50, 55, 60, 70, 80, 90, 1 lakh ವರೆಗೂ ಸಿಗುತ್ತೆ. 1 lakh ದೆಲ್ಲ ಕೆಲವೊಂದು ಏನಂದ್ರೆ i5 32GB RAM, 512GB ಫ್ಲಾಶ್ ಸ್ಟೋರೇಜ್, 1TB HDD, 4GB ಗ್ರಾಫಿಕ್ಸ್, ಹೈ ಎಂಡ್ ಮಾಡೆಲ್ ಕಂಪ್ಲೀಟ್ಲಿ ಅದು. ಸೊ ಅದೇ ನೀವು ಅಪ್ಗ್ರೇಡ್ ಆಪಲ್ ಅಲ್ಲಿ ಮಾಡ್ಸಿರಂತಂದ್ರೆ ಅದಕ್ಕೇನೆ 70-80 ಬರೀ ಅಪ್ಗ್ರೇಡ್ ಗೆ ತಗೋತಾರ ಅವರು. ಸೊ ಎಲ್ಲ ನೋಡ್ಕೋಬಹುದು. ಇದೆಲ್ಲ ಬರೀ 21 inches 2013 ವೇರಿಯಂಟ್ ಇಂದ ಹಿಡಿದು 2020 ವೇರಿಯಂಟ್ ವರೆಗೂ ಇದಾವೆ ಎಲ್ಲ ಮಾಡೆಲ್ಸ್. 4K ಮಾಡೆಲ್ಸ್ ಅಂದ್ರೆ ಎಷ್ಟು ಪ್ರೈಸಿಂಗ್ ಸರ್? 4K ಮಾಡೆಲ್ಸ್ ನಾರ್ಮಲ್ ಆಗಿ 60 ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ 4K ರೆಟಿನಾ. ಅದು ಅಪ್ಗ್ರೇಡ್ ಮಷಿನ್ಸ್ ಎಲ್ಲಾನು. ಮತ್ತೆ ಇಲ್ಲಿ ನೋಡಬಹುದು ನೀವು, ಇದೊಂದು ಮಾತ್ರ ಯಾಕೆ ತಿಕ್ಕ ವರ್ಷನ್ ಇಟ್ಕೊಂಡು, ಆಕ್ಚುಲಿ ಇದು ಐಮ್ಯಾಕ್ ಅಲ್ಲ, ಇದು ಜಸ್ಟ್ ಮಾನಿಟರ್ ಅಷ್ಟೇ. ಆಪಲ್ ಥಂಡರ್ ಬೋಲ್ಟ್ ಮಾನಿಟರ್. ಒಂದು ಲ್ಯಾಪ್ಟಾಪ್ ತಗೊಂಡ ತಕ್ಷಣ ಜಸ್ಟ್ ಕನೆಕ್ಟ್ ಮಾಡಿಬಿಟ್ಟು ಔಟ್ಪುಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದ್ರಲ್ಲಿ. ನಾರ್ಮಲ್ ಮಾನಿಟರ್ಸ್ ಗಳೆಲ್ಲ ರೆಸಲ್ಯೂಷನ್ ಎಲ್ಲ ಸೂಪರ್ ಆಗಿ ಬರುತ್ತೆ ನಿಮ್ಗೆ ಇದ್ರಲ್ಲಿ. ವಿಂಡೋಸ್ ಯೂಸ್ ಮಾಡೋದಕ್ಕೆ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು, ಬಟ್ ಆಪಲ್ ಯೂಸ್ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಎಷ್ಟು ಬರುತ್ತೆ ಪ್ರೈಸ್ ಸರ್? ಇದು ಬಂದು ನಿಮ್ಗೆ ಜಸ್ಟ್ 25,000 ಅಲ್ಲಿ ಸಿಗುತ್ತೆ ನಿಮ್ಗೆ. ಹೌದು, 25,000 ಅಷ್ಟೇ ಇದು. ಈಗ ಇದ್ರಲ್ಲಿ ನಿಮ್ಗೆ ಇವಾಗ ಬರೋದಿಲ್ಲ, ಸ್ಲಿಮ್ ವರ್ಷನ್ಸ್ ಬರೋದು, ಅದು ಸ್ಟಾಕ್ ಇಲ್ಲ ಈಗ. ಅದೆಲ್ಲ ನಿಮ್ಗೆ ಹೊಸದ್ ಬೇಕಾದ್ರೆ ತರಿಸ್ಕೊಳ್ಳೋದು. ಅದೆಲ್ಲ 2 lakh MRP ಇದೆ, 180 ಗೆಲ್ಲ ಸಿಗುತ್ತೆ ನಿಮ್ಗೆ. ಹೌದು. ನೆಕ್ಸ್ಟ್ ಇಲ್ಲಿ ಕೂಡ ನೋಡಬಹುದು. ಹೌದು, ಇದೆಲ್ಲ 27 inches ಸ್ಕ್ರೀನ್ ಆಕ್ಚುಲಿ. ಇದೆಲ್ಲ ಅದೆಲ್ಲ 21.5, ಇದೆಲ್ಲ 27 inches ಸ್ಕ್ರೀನ್ಸ್ ಎಲ್ಲ. ಸೊ ಬಿಗರ್ ಸೈಜ್.
ಇದೆಲ್ಲ ಬಂದು ನಿಮ್ ಮಾಡಲ್ಸ್ ಪ್ರೈಸಿಂಗ್ ಸ್ಟಾರ್ಟ್ ಆಗುತ್ತೆ 60,000 ಇಂದ 1,40,000 ವರೆಗೂ ಸಿಗುತ್ತೆ. ಇದನ್ನು ಅಷ್ಟೇ 2013-14 ವೇರಿಯಂಟ್ ಇಂದ ನಿಮ್ಗೆ 2020 ವೇರಿಯಂಟ್ ವರೆಗೂ ಸಿಗುತ್ತೆ. ಸೊ ಗ್ರಾಫಿಕಲ್ ಕೆಲವೊಂದು 2GB ಗ್ರಾಫಿಕ್ಸ್ ಇರುತ್ತೆ, ಕೆಲವೊಂದು 4GB ಗ್ರಾಫಿಕ್ಸ್ ಇರುತ್ತೆ, ಕೆಲವೊಂದು 8GB ಗ್ರಾಫಿಕ್ಸ್ ಇರುತ್ತೆ. ಇದು ಅಷ್ಟೇ ಫುಲ್ ಕೆಲವೊಂದು 128GB ರ್ಯಾಮ್ ಗಳು ಇದಾವೆ. 128GB ರ್ಯಾಮ್, 1TB ಫ್ಲಾಶ್ ಸ್ಟೋರೇಜ್, 2TB HDD ಹೊರಗಡೆ ಈ ತರ ಇಂಟರ್ನಲ್ ಅಪ್ಗ್ರೇಡ್ ಮಾಡಿರ್ತೀವಿ. ಸೊ ಇದರಲ್ಲಿ ಕೆಲವೊಂದು ಮಾಡೆಲ್ಸ್ ಗಳಲ್ಲಿ ಇದ್ರಲ್ಲೂ ಅಷ್ಟೇ, ಇದ್ರಲ್ಲೂ ನಿಮ್ಗೆ ಕೆಲವೊಂದು ಪಿಂಕಿ ಸ್ಕ್ರೀನ್ ಕಾರ್ನರ್ಸ್ ಅಲ್ಲಿ ಈ ತರ ಎಲ್ಲ ಬಂದಿರುತ್ತೆ. ಆ ತರದೆಲ್ಲ ಸ್ವಲ್ಪ ಕಡಿಮೆ ಪ್ರೈಸ್ ಸಿಗುತ್ತೆ. ಅದು ನಾರ್ಮಲ್ ಯೂಸೇಜ್ ಮಾಡೋರು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ. ಈ ತರ ಇದೆ, ಈ ತರ ಇದೆ, ಈ ತರ ಇದ್ರೆ ಇದು ತಗೋಬಹುದು. ಬಟ್ ಆಲ್ಮೋಸ್ಟ್ 90% ಪರ್ಫೆಕ್ಟ್ ಆಗಿರೋದಿರುತ್ತೆ. ಬಟ್ ಆತರ ನಿಮ್ಗೆ ಕೆಲವು ಇಶ್ಯೂಸ್ ಕೆಲವರಿಗೆ ಏನಾಗುತ್ತೆ ಅಂದ್ರೆ ಹೊರಗಡೆ ನಿಮ್ಗೆ ಹೇಳ್ದೆ ಸರ್, ಕೆಲವು ಡೀಲರ್ಸ್ ಗಳು ಏನ್ ಮಾಡಿರ್ತಾರೆ ಈ ಪಿಂಕಿಶ್ ಕಾರ್ನರ್ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಯಾವ ತರ ಮೋಸ ಮಾಡ್ತಾರೆ ಅಂತ. ವೈಟ್ ಸ್ಕ್ರೀನ್ ಹಾಕ್ಬಿಟ್ಟು ಪಿಂಕಿಶ್ ಕಾರ್ನರ್ಸ್, ಆಮೇಲೆ ಹೆವಿ ಆಗಿ ಯೂಸೇಜ್ ಮಾಡಿರೋದು ಒಳಗಡೆಯಿಂದ ಮದರ್ ಬೋರ್ಡ್ಗೂ ಎಫೆಕ್ಟೆಡ್ ಆಗಿರುತ್ತೆ. ನಿಮ್ಗೆ ಬ್ಲಾಕ್ ಕಲರ್ ಸ್ಪಾಟ್ಸ್ ಮದರ್ ಬೋರ್ಡ್ ಅಲ್ಲಿ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಟೆಕ್ನಿಕಲಿ ನಮ್ಗೆ ಗೊತ್ತಿರುತ್ತೆ, ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಾವು ಕೊಡೋದು. ನಮ್ಮಲ್ಲಿ ಆತರ ರಿಪೇರ್ಡ್ ಮಷೀನ್ಸ್ ಯಾವ್ದು ಇರಲ್ಲ ನಿಮ್ಗೆ. ಇಲ್ಲಿ ಹೋಗಿದ್ದೆಲ್ಲ 18-19 ವೇರಿಯಂಟ್, ಸೊ ಹಾಗೆ ಇಲ್ಲಿ ಹೋದ ಇದು 20 ವೇರಿಯಂಟ್ ಲೇಟೆಸ್ಟ್. ಇದು ಕಂಪ್ಲೀಟ್ ಇದು 128GB ರ್ಯಾಮ್ ಮತ್ತೆ 1TB ಈ ತರ ಹೈ ಎಂಡ್ ಮಾಡಲ್. ಆಕ್ಚುಲಿ ಇದೆಲ್ಲ ಬಂದು 1.5 lakhs 8GB ಗ್ರಾಫಿಕ್ಸ್ ಈ ತರ ಎಲ್ಲ ಇರುತ್ತೆ. ಅದು ಬಿಟ್ಟು ಏನ್ ನೋಡಿದ್ರೆ M1 ನಿಲ್ಲದು ಇದೆ ನಮ್ಮಲ್ಲಿ. ಇದು ಮಲ್ಟಿಪಲ್ ಕಲರ್ಸ್ ಇನ್ನೂ ಇದೆ, ಪಿಂಕ್ ಹತ್ರ ಇದೆ, ಇದೆಲ್ಲ ಬ್ಲೂ ಕಲರ್, ನೋಡ್ಕೊಂಡು ಗ್ರೀನ್ ಕಲರ್, ಸಿಲ್ವರ್ ಕಲರ್, ಸ್ಟಾರ್ಲೈಟ್. ಹೌದು, ಇದು ನೋಡ್ಕೊಂಡು ಹೋದ್ರೆ ನಿಮ್ಗೆ ಇದು 24 ಇಂಚಸ್ ಸ್ಕ್ರೀನ್. ಇದ್ರಲ್ಲ ಇನ್ಕ್ಲೂಡೆಡ್ ಕೀಬೋರ್ಡ್ ಮೌಸ್ ಇರುತ್ತೆ. ಅದ್ರಲ್ಲ ಕೀಬೋರ್ಡ್ ಮೌಸ್ ಎಕ್ಸ್ಟ್ರಾ ತಗೋಬೇಕಾಗುತ್ತೆ ನೀವು. ಫ್ರೀಬಿ ಆಗಿ ನಾವು ಜಸ್ಟ್ ನಾರ್ಮಲ್ ನಾನ್ ಆಪಲ್ ಬೇಕಾರ್ ಕೊಡ್ತೀವಿ, ವೈರ್ಲೆಸ್ ಕೀಬೋರ್ಡ್ ಮೌಸ್ ಸಿಗುತ್ತೆ ಅದನ್ನ ಕೊಡ್ತೀವಿ. ಇದಕ್ಕೆಲ್ಲ ನಾರ್ಮಲ್ ಇದೆಲ್ಲ ಪ್ರೈಸಸ್ ಬಂದು ನಿಮ್ಗೆ ಅರೌಂಡ್ ಒಂದು 90-95 1 lakh ರೇಂಜ್ ಅಲ್ಲಿ ಸಿಗುತ್ತೆ ನಿಮ್ಗೆ. ವಾರಂಟಿ ಪೀಸಸ್ ಎಲ್ಲ 1,10,000. ಬಟ್ ಲೋವರ್ ಎಂಡ್ ಮಾಡೆಲ್ಸ್ ಇರುತ್ತೆ, ಕೆಲವೊಂದು ಲೋವರ್ ಎಂಡ್ ಮಾಡೆಲ್ಸ್ ಎಲ್ಲ ನಿಮ್ಗೆ 120 MR ಅದೆಲ್ಲ ಬಂದು 75-80 ಎಲ್ಲ ಸಿಗುತ್ತೆ. ಬಟ್ ಸ್ಟಾಕ್ಸ್ ಇಲ್ಲ ಇವಾಗ ಅದು. ಹೌದು.